ಕ್ವೆಶ್ಚನ್ ನಂಬರ್ 20ಗೆ ನಿಮ್ಗೆ ಗೊತ್ತಿರಲಿ ಎಕ್ಸಾಮ್ಗಳಿಗೆ ನಿಮಗೆ ಕರ್ನಾಟಕದ ಜಿಯೋಗ್ರಫಿ ಬಗ್ಗೆ ಎಕ್ಸಾಮ್ಗಳಲ್ಲಿ ಜಾಸ್ತಿ ಕ್ವೆಶ್ಚನ್ಸ್ ಕೇಳ್ತಾರೆ ಆತ್ಮೀಯ ವಿದ್ಯಾರ್ಥಿಗಳೇ. ಕರ್ನಾಟಕದ ಭೌಗೋಳಿಕತೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುದನ್ನು ಪರಿಗಣಿಸಿ ಕೊಟ್ಟಿದ್ದಾನೆ ನೋಡ್ರಿ. ಏನಿದೆ ಅಂದರೆ ಕಾವೇರಿ ನದಿ, ಯಾವ ನದಿ ರೀ? ಕಾವೇರಿ ನದಿ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡು ಎಂಟ್ರಿ ಕೊಟ್ಟು, ಕೇರಳ ಎಂಟ್ರಿ ಕೊಟ್ಟು, ಪುದುಚೇರಿಗೆ ಎಂಟ್ರಿ ಕೊಡುವಂಥದ್ದು. ಅರ್ಥ ಆಯ್ತಾ? ಸೊ ಹಾಗಾದರೆ ಈ ಭಾಗದಲ್ಲಿ ಕಾವೇರಿ ನದಿಯು ಹುಟ್ಟುತ್ತಂದರೆ ನಿಮ್ಗೆ ಗೊತ್ತಿರಬೇಕು ಕಾವೇರಿ ನದಿ ಬಗ್ಗೆ. ಆ ಸಂದರ್ಭದಲ್ಲಿ ಶಿವನ ಸಮುದ್ರ ಜಲಪಾತ, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇದೆಯಲ್ಲ, 1902ರಲ್ಲಿ ಇಡೀ ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಆಗಿರುತ್ತದೆ. ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಆದಂಥ ನಮ್ಮ ಶಿವನ ಸಮುದ್ರ ನಂತರ 1905ರಲ್ಲಿ ಬೆಂಗಳೂರು ನಗರಕ್ಕೆ ವಿದ್ಯುತ್ವನ್ನು ಒದಗಿಸಿಕೊಟ್ಟಿದ್ದೀವಿ. ಅರ್ಥ ಆಯ್ತಾ ಸರ್? ಹಾಗಾದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇದೆಯಲ್ಲ, ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯದ ಗಂಡು. ನಮ್ಮವ್ವ ನೋಡಿದ್ಯಾ ಅಕ್ಕ? ನೋಡಿಲ್ಲ? ನಾಳೆಗೆ ಹೋಗಿ ನೋಡ್ಕೊಂಬ. ಶಿವನ ಸಮುದ್ರ. ನೆಕ್ಸ್ಟ್ ಭದ್ರಾ ಮತ್ತು ತುಂಗ. ನೋಡಿ, ಯಾವುದೋ ಭದ್ರಾ, ಇನ್ನೊಂದು ತುಂಗ. ಎರಡು ನದಿಗಳನ್ನು ಎಲ್ಲಿ ನೋಡಿ ಸೇರುವಂಥದ್ದು ತುಂಗಭದ್ರಾ. ಹೌದಾ? ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಗ ಮತ್ತು ಭದ್ರದ ಎರಡು ಮೂಲಧಾರೆಗಳಿಂದ ಗಂಗಾ ಮೂಲಕ್ಕೆ ಬಂದು ಸೇರುವಂಥದ್ದು ಯಾವುದು? ತುಂಗಭದ್ರಾ. ಈ ತುಂಗಭದ್ರಾ ಹರಿದು ಮುಂದ್ಗಡೆ ಏನಾಗುತ್ತೆ ಅಂದ್ರೆ ಕರ್ನಾಟಕದ ಉತ್ತರ ಕರ್ನಾಟಕ ಇನ್ನೊಂದು, ದಕ್ಷಿಣ ಕರ್ನಾಟಕನ ಎರಡು ವಿಭಾಗನಾಗಿ ಮಾಡುತ್ತೆ. ಯಾವುದು? ತುಂಗಭದ್ರಾ ಅನ್ನು ರೂಪಿಸುತ್ತದೆ. ಸರಿನಾ? ಇದು ಸರಿನಾ? ನೆಕ್ಸ್ಟ್, ಕಾಳಿ ನದಿಯು ಬಂಗಾಳ ಕೊಲ್ಲಿಗೆ ಹರಿಯುತ್ತದೆ. ಎಸ್ ಆರ್ ನೋ? ನೋ. ಕಾಳಿ ನದಿ ನಮ್ಮ ಕರ್ನಾಟಕದ ಕಾರವಾರ ಜಿಲ್ಲೆಯ ದಾಂಡೇಲಿಯ ಕಾಳಿಕಂದ ಪ್ರದೇಶ ಇದೆಯಲ್ಲ, ಈ ಕಾಳಿ ನದಿ ಇಲ್ಲಿ ಹುಟ್ಟುತ್ತೆ. ಈ ಅಲ್ಲಿ ಅರಬ್ಬಿ ಸಮುದ್ರಕ್ಕೆ ಹುಟ್ಟುವುದರಿಂದ ಇದು ಬಂಗಾಳ ಕೊಲ್ಲಿ. ರಾಂಗ್. ದಿಸ್ ಇಸ್ ಏನು 1 and 2 ಸರಿ ಆದದ್ದು. ಹೌದಾ? 1 and 2 ಏನ್ರಿ? 1 and 2 ಸರಿ ಇದೆ. ಈ ಕೆಳಗಿನ ಯಾವುದು ಸರಿ ಇದೆ? 1 and 2 ಏನಿದೆ? 1 and 2 ಸರಿ ಇದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 21. ಭಾರತೀಯ ಮಾನ್ಸೂನ್ ಬಗ್ಗೆ ಈ ಕೆಳಗಿನವುಗಳಲ್ಲಿ ಪರಿಗಣಿಸಿ. ಭಾರತೀಯ ಮಾನ್ಸೂನ್ ಅಂದ್ರೆ ಭಾರತೀಯ ಮಾನ್ಸೂನ್ ಮಳೆಯ ಜೊತೆ ಆಡುವ ಜುಜಾಟವಾಗಿರುತ್ತದೆ ಭಾರತೀಯ ಮಾನ್ಸೂನ್. ಹಾಗಾದ್ರೆ ಭಾರತೀಯ ಮಾನ್ಸೂನ್ಗಳ ಬಗ್ಗೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಅವನು ಎಕ್ಸಾಮ್ ಕೇಳಿದ್ದಾನೆ, ಗೊತ್ತಿರಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ? ಮಾನ್ಸೂನ್ ಅಥವಾ ಹಠಾತ್ ಎಂಬುದು ಹಿಂಸಾತ್ಮಕವಾಗಿರುತ್ತದೆ. ರೈಟ್. ಮಾನ್ಸೂನ್ ಅಥವಾ ಹಠಾತ್ ಎಂಬುದು ಏನು? ಹಿಂಸಾತ್ಮಕವಾಗಿರುತ್ತೆ. ರೈಟ್. ಯಾಕಂದ್ರೆ ಮಳೆ ಜಾಸ್ತಿ ಆಗಿರ್ತದೆ. ನೆಕ್ಸ್ಟ್ ಏನಂದ್ರೆ ತಮಿಳುನಾಡು, ಮಾತಾಡ್ಬೇಡ್ರಿ. ತಮಿಳುನಾಡು ಮುಖ್ಯವಾಗಿ ನೈಋತ್ಯ ಮಾನ್ಸೂನಿನಿಂದ ಮಳೆಯನ್ನು ಪಡೆಯುತ್ತದೆ. ವೇಟ್ ಮಾಡ್ರಿ. ಮಾನ್ಸೂನ್ ಟಿಬೇಟಿನ ಪ್ರಸ್ಥಭೂಮಿ ಉಷ್ಣತೆಯಿಂದ ಪ್ರವೃತ್ತವಾಗಿರುತ್ತದೆ. ಇಸ್ 1 and 3 ರೈಟ್. ಯಾವುದು? 1 and 3 ತಮಿಳುನಾಡು. ಇಲ್ಲಿ ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ತಮಿಳುನಾಡು ಇರೋದು ಈ ಭಾಗದಲ್ಲಿ. ಹೌದಾ? ನೈಋತ್ಯ ಭಾಗ ಇರೋದು ಈ ಭಾಗದಲ್ಲಿ. ಇಲ್ಲಿ ಕೇರಳ ರಾಜ್ಯ ಇರುತ್ತೆ. ಕೇರಳ ರಾಜ್ಯಕ್ಕೆ ನೈಋತ್ಯ ಮಾನ್ಸೂನ್ಗಳು ಇಲ್ಲಿ ಅಟ್ಯಾಕ್ ಆಗುತ್ತೆ. ಏನಾಗುತ್ತೆ? ಇಲ್ಲಿ ಹಿಂದೂ ಮಹಾಸಾಗರ ಇರ್ತಾರ, ಹಿಂದೂ ಮಹಾಸಾಗರದ 2 ಶಾಖೆಗಳು ಉಗಮಗೊಳ್ಳುತ್ತೆ. ನೈಋತ್ಯ ಮಾನ್ಸೂನ್, ಇನ್ನೊಂದು ಅರಬ್ಬಿ ಸಮುದ್ರದ ಮಾನ್ಸೂನ್, ಬಂಗಾಳ ಕೊಲ್ಲಿ. ಸೊ ಹಾಗಾಗಿ ಈ ನೈಋತ್ಯ ಮಾನ್ಸೂನ್ಗಳು ಇಲ್ಲಿ ಇರೋದ್ರಿಂದ ತಮಿಳುನಾಡಲ್ಲಿ ಯಾವ ಟೈಮಲ್ಲಿ ಮಳೆ ಆಗುತ್ತೆ ಅಂದ್ರೆ ಚಳಿಗಾಲದಲ್ಲಿ. ಯಾವುದ್ರಿ? ಚಳಿಗಾಲದಲ್ಲಿ. ಹೌದಾ? ಆಗ ನೈಋತ್ಯ ಮಾನ್ಸೂನ್ ಮಾರುತದಿಂದ ಅಲ್ಲ. ದಿಸ್ ಇಸ್ ರಾಂಗ್. ಈಶಾನ್ಯ ಮಾರುತದಿಂದ. ಓಕೆನಾ? ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ. ದಿಸ್ ಇಸ್ ಪಾಯಿಂಟ್. ಇದು ರಾಂಗ್. ತಮಿಳುನಾಡು. ಓಕೆನಾ? ನೆಕ್ಸ್ಟ್ ಹೋಗ್ಬೋದಾ? ಕ್ವೆಶ್ಚನ್ ನಂಬರ್ 22. ಸಾಗರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿ, ತುಂಬಾ ಡಿಫಿಕಲ್ಟ್ ಆಗಿದೆ ಕ್ವೆಶ್ಚನ್ಸ್, ತುಂಬಾ ಡೆಪ್ತ್ ಆಗಿ ಓದ್ಬೇಕು ನೀವು. ಸಾಗರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವರು ಪರಿಗಣಿಸಿ. ಸೂರ್ಯ, ಚಂದ್ರ, ಭೂಮಿ ನೇರವಾಗಿ ರೇಖೆಯಲ್ಲಿದ್ದಾಗ, ಸೂರ್ಯ, ಚಂದ್ರ, ಭೂಮಿ ನೇರವಾಗಿ ರೇಖೆಯಲ್ಲಿದ್ದಾಗ ವಸಂತ ಉಬ್ಬರವಿಳಿತಗಳು ಪ್ರಾರಂಭವಾಗುತ್ತೆ. ದಿಸ್ ಇಸ್ ರೈಟ್. ಚಂದ್ರನು ಮೊದಲು ಮತ್ತು 3ನೇ ತ್ರೈಮಾಸಿಕಗಳಲ್ಲಿ ಹೌದಾ, ನೀಪ್ ಉಬ್ಬರವಿಳಿತಗಳನ್ನು ಸಂಭವಿಸುತ್ತದೆ. ನೀಪ್ ಅಂದ್ರೆ ಈಗ ನಮ್ಮ ಎಲ್ಲದರಲ್ಲಿ ಬರುತ್ತೆ ಗೊತ್ತಾ? ನೀಫ್ ಅಂತಂದಾಗ ಕ್ವೆಶ್ಚನ್ ನಂಬರ್ 22.
ನೀಪ್ ಅಂತಂದಾಗ ನಮ್ಮ ಲಿಥೋಸ್ಪಿಯರ್ ನೋಡಿದ್ರಾ? ಲಿಥೋಸ್ಪಿಯರ್ದಲ್ಲಿ ಸಿಯಾಲ್, ಸೀಮಾ, ನೀಪೆ ಅವೆಲ್ಲ ಬರುವಂಥದ್ದು. ಆತ ನೀಪ ಉಬ್ಬರವಿಳಿತವನ್ನು ಸಂಭವಿಸುತ್ತದೆ, ಇದು ಗೊತ್ತಿರಬೇಕು. ಇಲ್ಲಿ ಇನ್ನೊಂದಿದೆ ಕ್ವಶನ್ಸ್. ಸುತ್ತುವರೆದ ಸಮುದ್ರಗಳಲ್ಲಿ ಉಬ್ಬರವಿಳಿತ ಅತಿ ಹೆಚ್ಚು. ಓಕೆ, ಸುತ್ತುವರೆದ ಇದರಲ್ಲಿ ಅತಿ ಏನಾಗುತ್ತೆ, ಸುತ್ತುವರೆದ ಸಮುದ್ರಗಳಲ್ಲಿ ಉಬ್ಬರವಿಳಿತಗಳು ಅತಿ ಹೆಚ್ಚು ಅಂತ ಕೊಟ್ಟಿದ್ದಾನೆ. ಹಾಗೆ ಇದರಲ್ಲಿ ಯಾವ ಸರಿ ರೀ? 1 and 2 ಸರಿ, 3 is ರಾಂಗ್. ಯಾಕಂದ್ರೆ ಸುತ್ತುವರೆದ ಸಮುದ್ರಗಳಲ್ಲಿ ಉಬ್ಬರವಿಳಿತಗಳು ಬರಲ್ಲ. ಉಬ್ಬರವಿಳಿತ ಅಂದ್ರೆ ಏನ್ರಿ? ನೋಡಿ, ಉಬ್ಬರವಿಳಿತ ಒಂದ್ ಕಡೆ ಏನಾಗೋದು, ಏರಾಗೋದು, ಇಳಿಯಾಗೋದು. ದಿಸ್ ಇಸ್ ಉಬ್ಬರವಿಳಿತ. ಓಕೆ, ಹಾಗಾದ್ರೆ ಇದರಲ್ಲಿ ಸರಿ ಯಾವುದು? 1 and 2. 1 and 2. ಓಕೆ, ಇಲ್ಲಿ ನೋಡಿ, ಗ್ರೇಟ್ ಬ್ಯಾರಿಯರ್ ರೀಫ್ ಕರಾವಳಿ ಎಲ್ಲಿದೆ? ಈಜಿ. ಗ್ರೇಟ್ ಬ್ಯಾರಿಯರ್ ರೀಫ್ ಕರಾವಳಿ ಇರೋದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿದೆ. ಎಲ್ಲಿದೆ ರೀ? ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿದೆ. ಇದು FDA ಕ್ವಶನ್. ಬರೀ ಆಸ್ಟ್ರೇಲಿಯಾ ಕೊಟ್ಟಿದ್ದ. ಆಸ್ಟ್ರೇಲಿಯಾದ ಈಶಾನ್ಯ ಭಾಗ. ದಿಸ್ ಇಸ್ ಪಾಯಿಂಟ್. ದ ಗ್ರೇಟ್ ಬ್ಯಾರಿಯರ್ ರೀಫ್ ಕರಾವಳಿ ಎಲ್ಲಿದೆ ಅಂದ್ರೆ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿದೆ. ಆಸ್ಟ್ರೇಲಿಯಾದೇನ್ರಿ? ಈಶಾನ್ಯ ಭಾಗದಲ್ಲಿದೆ. ನೋಡಿ ಎಷ್ಟು ಚಂದ ಕೇಳ. ಈ ಕೆಳಗಿನ ನದಿಗಳಲ್ಲಿ ಯಾವುದು ಬಿರುಕು ಕಣಿವೆ ಮೂಲಕ? ಯಾವ್ರಿ? ಬಿರುಕು ಕಣಿವೆ ಅಂದ್ರೆ ಶೀಳು ಕಣಿವೆ. ಯಾವ್ದ್ರಿ? ಶೀಳು ಕಣಿವೆ. ಯಾವುದು? ಶೀಳು ಕಣಿವೆ ಮೂಲಕ ಹರಿಯುತ್ತದೆ ಅಂತಂದಾಗ ನರ್ಮದಾ ನದಿ. ದಿಸ್ ಇಸ್ ಆನ್ಸರ್. ನರ್ಮದಾ ನದಿ ಭಾರತ ದೇಶದಲ್ಲಿರುವ ಈ ತರ ಶೀಳು ಕಣಿವೆ ಅಂತಂದಾಗ ನರ್ಮದಾ ನೋಡಿ, ಮಧ್ಯಪ್ರದೇಶದ ಅಮರಕಂಟಕ ಪ್ರದೇಶದಲ್ಲಿ ಉಗಮಗೊಂಡಂತ ನರ್ಮದಾ ನದಿ ಮೇಲಗಡೆ ಸಾತ್ಪುರ್, ಕೆಲವೊಂದಷ್ಟು ತಾಪಿ ಮತ್ತು ನರ್ಮದಾ. ಈ ಕೆಲವೊಂದು ನರ್ಮದಾ ನದಿ ಇಲ್ಲ, ಇಲ್ಲಿ ವಿಂಧ್ಯ ಪರ್ವತ, ಇನ್ನೊಂದು ಸಾತ್ಪುರ್ ಪರ್ವತ. ವಿಂಧ್ಯ ಪರ್ವತ, ಸಾತ್ಪುರ್ ಪರ್ವತಗಳಿಂದ ಈ ನರ್ಮದಾ ನದಿ ಏನಾಗತ್ತಂದ್ರೆ ಉಗಮಗೊಂಡು ಈಗ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು ರಿವರ್ಸ್ ನರ್ಮದಾ ನದಿ ಈಗಾದಾಗ ಶೀಳು ಕಣಿವೆ ಮೂಲಕ ಹರಿಯುವಂತ ನದಿಗಳು ಅಂತ ಕರಿತೀವಿ. ದಿಸ್ ಇಸ್ ಆನ್ಸರ್. ಓಕೆ, ಇದು ಎಕ್ಸಾಮಿಗೆ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 25. ಹಾಗಾದ್ರೆ 25 ಏನು ನೋಡ್ಕೊಳ್ಳಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ನಿಮ್ಗೆಲ್ಲ ಲೇಕ್ಸ್ ಬಗ್ಗೆ ಕೇಳ್ತಾರೆ, ಸಾಗರಗಳ ಬಗ್ಗೆ. ಓಕೆನಾ? ಇಲ್ಲಿ ನೋಡಿ, ಭಾರತ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ ಅಂತ ಕೇಳಿದ್ದಾರೆ. ಯಾವುದು? ಸೂಪೆರಿಯನ್. ಯಾವ ದೇಶದಲ್ಲಿ ಕಂಡು ಬರುತ್ತೆ? ಸೂಪೆರಿಯನ್ ಯಾವ ದೇಶದಲ್ಲಿ? ಆಫ್ರಿಕಾ ಖಂಡದಲ್ಲಿ. ಹೌದಾ? ಎಲ್ಲಿ? ಆಫ್ರಿಕಾದಲ್ಲಿ ಕಂಡು ಬರುವಂಥದ್ದು. ವಿಕ್ಟೋರಿಯನ್ ಎಲ್ಲಿ ಕಂಡು ಬರುತ್ತೆ? ಇದನ್ನು ಕೂಡ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಎಲ್ಲಿ? ಆಫ್ರಿಕಾ. ಸೊ ಇದು ಬೈಕಲ್ ಸರೋವರ ಎಲ್ಲಿ ಕಂಡು ಬರುತ್ತೆ? ಇದು ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತೆ. ಎಲ್ಲಿ? ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತೆ. ಏಷ್ಯಾ ಖಂಡದ ರಷ್ಯಾದಲ್ಲಿ. ನೋಡಿ, ಟ್ಯಾಂಗ್ನಿಕ್ ಸರೋವರ ಎಲ್ಲಿ ಕಂಡು ಬರುತ್ತೆ? ಇದನ್ನು ಕೂಡ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಎಲ್ಲಿ? ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಮೂರು ಕೂಡ ಆಫ್ರಿಕಾದಲ್ಲಿ ಕಂಡು ಬರುವಂಥದ್ದು. ಅರ್ಥ ಆಯ್ತಾ? ಆಫ್ರಿಕಾ ಕಂಟಿನೆಂಟ್ ಅಲ್ಲಿ. ಸೊ ದಿಸ್ ಒನ್ ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಕೇಳ್ತಾರೆ. ಹಾಗಾದ್ರೆ ಸರೋವರ ಅಂತಿದೆ. ಹಾಗಾದ್ರೆ ಸರೋವರಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರಿತೀವಿ ರೀ? ಸರೋವರಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯಲಾಗುತ್ತದೆ? ನಿಮ್ನಾಲಜಿ. ಕೇಳಿದ, ಆಲ್ರೆಡಿ ಎಕ್ಸಾಮ್ ಕೇಳಿದ್ದಾರೆ. ನಿಮ್ನಾಲಜಿ ಅದು ಓಷಿಯನ್ ಅಂತ ಸಾಗರ ಬರ್ತದ. ಓಷಿಯಾಲಜಿ ಹೆಂಗ್ ಹುಡುಗರು ಸ್ಟ್ರಾಟಜಿ ಯೂಸ್ ಮಾಡ್ತಾರ ನೋಡು. ಅವ್ನು ಫಸ್ಟ್ ಆಪ್ಷನ್ಸ್ ಅದೇ ಕೊಟ್ಟಿರ್ತಾನ, ನಿಮ್ಮಂತ ಬಕರಾಗಳು ಇರ್ತಾರಂತ. ಹೌದಾ? ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿದೆ? ಸರ್, ಇಲ್ಲಿ ಕರಾವಳಿ ಅಂತ ಬಂದಾಗ ನಿಮ್ಗೆ ಗೊತ್ತಿರಬೇಕು, 11,998.18 ಕಿಲೋಮೀಟರ್ ಅಷ್ಟು ಕರಾವಳಿ ಇದೆ. ಈಗ ಪ್ರಸ್ತುತ ಡಾಟಾ ಆಧಾರದ ಮ್ಯಾಗ, ಈಗಿನ ಮೊನ್ನೆ ಕರಾವಳಿ ಚೇಂಜಸ್ ಆಗಿದೆ, ಗೊತ್ತಿರಬೇಕು. ಹೌದಾ? ಸೊ ಈ ಕರಾವಳಿ ಆಧಾರದ ಮೇಲೆ ಹೀಗಿದೆ. ಹಾಗಾದ್ರೆ ಹಳಿ ನಿಮಗೆ ಕರಾವಳಿ ಅಂತಂದಾಗ 6,100 ಕಿಲೋಮೀಟರ್ ಕರಾವಳಿ ಇದೆ. 6,100 ದ್ವೀಪಗಳನ್ನು ಸೇರಿಸಿದಾಗ 7,516.5 ಕಿಲೋಮೀಟರ್ ಅಷ್ಟು ಕರಾವಳಿ ಹೊಂದಿದೆ. ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸೇರಿಸಿದಾಗ. ಹಾಗಾದ್ರೆ ಈಗ ಪ್ರಸ್ತುತ ಕರಾವಳಿ ಎಷ್ಟಿದೆ? ಅದರಲ್ಲಿ ಅತಿ ಹೆಚ್ಚು ಕರಾವಳಿ ಹೊಂದಿರುವ ರಾಜ್ಯ ಅಂತ ಕೇಳಿದಾನ ಗುಜರಾತ್ ಇದೆ. ಎಷ್ಟಿದೆಪ್ಪ ಗುಜರಾತ್ ಅಂದ್ರೆ 2,340 ಕಿಲೋಮೀಟರ್ ಕರಾವಳಿ ಇದೆ. ಆದ್ರೆ ಮೊದಲು ಹಳಿ ಡಾಟಾ ನೋಡಿದಾಗ 1,600 ಕರಾವಳಿ ಇದೆ. 1,600 ಕರಾವಳಿ ಇದೆ. ಸೊ ಹಾಗಾದ್ರೆ ಅತಿ ಕಡಿಮೆ ಕರಾವಳಿ ಹೊಂದಿರುವ ರಾಜ್ಯ ಅಂತ ಕೇಳಿದರೆ ಯಾವುದಂತಂದ್ರೆ
ಗೋವಾ ರಾಜ್ಯವಿದೆ. ಯಾವಾಗ ಹಳಿ ಡಾಟಾ ಪ್ರಕಾರ ಗೋವಾ ರಾಜ್ಯದ 100 ಇತ್ತು, ಆದ್ರೆ ಪ್ರಸ್ತುತ ಈಗ ಗೋವಾ ರಾಜ್ಯದ ಎಷ್ಟಿದೆ ಅಂದ್ರೆ 193 ಕಿಲೋಮೀಟರ್ ಇದೆ. 193 ಕಿಲೋಮೀಟರ್ ಇದೆ ಗೋವಾದ. ಅದ್ರ ಹಳಿದ ಎಷ್ಟಿತ್ತು? 100 ಕಿಲೋಮೀಟರ್ ಇದೆ. ಹಾಗಾದ್ರೆ ಕರ್ನಾಟಕ ರಾಜ್ಯ ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ, 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 ದಕ್ಷಿಣ ಕನ್ನಡ ಜಿಲ್ಲೆ, 3 ರಾಜ್ಯಗಳು ಕರಾವಳಿ ಪ್ರದೇಶ. ಮೊದಲು ಎಷ್ಟಿದೆ? 320 ಕಿಲೋಮೀಟರ್ ಇದೆ. ಎಷ್ಟಿತ್ತು? 320. ಈಗ ಎಷ್ಟಿದೆ ಅಂದ್ರೆ 343 ಕಿಲೋಮೀಟರ್ ಅಷ್ಟು ಏನಿದೆ, ಸಮಥಿಂಗ್ 43 ಕಿಲೋಮೀಟರ್ ಇದೆ, ಚೇಂಜ್ ಇದೆ. ಹಾಗಾದ್ರೆ ಕರಾವಳಿ, ಓಕೆನಾ? ಯಾವ್ದ್ರಿ? ಕರಾವಳಿ. ಹಾಗಾದ್ರೆ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯಗಳು ಬಗ್ಗೆ ಓದ್ಬೇಕು. ಕರಾವಳಿ ಅಂತ ಬಂದಾಗ 2 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡಿವಿ. ಎಷ್ಟು ಪ್ರಕಾರಗಳನ್ನಾಗಿರಿ? 2 ಪ್ರಕಾರಗಳನ್ನಾಗಿ ಕರಾವಳಿಯನ್ನು ವಿಂಗಡಣೆ ಮಾಡಿವಿ. ಎಷ್ಟು ಪ್ರಕಾರಗಳ ಕರಾವಳಿ ವಿಂಗಡಣೆ ಮಾಡಿವ್ರಿ? 2 ಪ್ರಕಾರಗಳನ್ನಾಗಿ. ಹಾಗಾದ್ರೆ ಒಂದು ಪಶ್ಚಿಮದ ಕರಾವಳಿ, ಇನ್ನೊಂದು ಪೂರ್ವದ ಕರಾವಳಿ. ಹಾಗಾದ್ರೆ ಪಶ್ಚಿಮ ಕರಾವಳಿಯಲ್ಲಿ 5 ರಾಜ್ಯಗಳು, ಪೂರ್ವ ಕರಾವಳಿಯಲ್ಲಿ ಎಷ್ಟು ರಾಜ್ಯಗಳು? 4 ರಾಜ್ಯಗಳು. ಪಶ್ಚಿಮ ಕರಾವಳಿ ಬರುವಂಥದ್ದು ಒಂದು ಗುಜರಾತ್ ಇದೆ, ಏನಿದೆ? ಗುಜರಾತ್ ಇದೆ, ಮಹಾರಾಷ್ಟ್ರ ಇದೆ, ಇನ್ನೊಂದು ಯಾವುದು? ಗೋವಾ ಇದೆ, ಇನ್ನೊಂದು ಯಾವುದು? ಕರ್ನಾಟಕ, ಇನ್ನೊಂದು ಯಾವುದು? ಕೇರಳ ಇದೆ, ಇದ್ಯಾವುದು? ತಮಿಳುನಾಡು, ಇದು ಯಾವುದಿದೆ? ಆಂಧ್ರ, ಇದು ಯಾವುದಿದೆ? ಒಡಿಶಾ, ಇದು ಯಾವುದಿದೆ? ಓಕೆ. ಇಷ್ಟು ಕರಾವಳಿ ಪ್ರದೇಶ ಇದೆ. ಹಾಗಾದ್ರೆ ಇಷ್ಟು ಕರಾವಳಿ ಪ್ರದೇಶ ಇದೆಯಲ್ಲ, ಈ ಕರಾವಳಿ ಪ್ರದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಕರಾವಳಿ ಹೊಂದಿದ್ದಾವೆ? 4 ರಾಜ್ಯಗಳಲ್ಲಿ ಕೇಂದ್ರ ಕರಾವಳಿ ಪ್ರದೇಶ ಹೊಂದಿದೆ. ಹಾಗಾದ್ರೆ ಒಂದೊಂದು ದಿಯೋ ದಮನ್ ಮತ್ತು ನಗರ ಹಾವೇಲಿ. ಯಾವ್ದಿದು? ದಿಯೋ ದಮನ್ ನಗರ ಹಾವೇಲಿ, ದಿಸ್ ಇಸ್ 1. ಎರಡನೇದು ಯಾವ್ದಿದೆ? ಲಕ್ಷದ್ವೀಪ. ಯಾವುದು? ಲಕ್ಷದ್ವೀಪ. ಮೂರನೇದು ಯಾವ್ದಿದೆ? ಪುದುಚೇರಿ, ಪಾಂಡಿಚೇರಿ. 4ನೇದು ಯಾವ್ದಿದೆ? ಅಂಡಮಾನ್ ನಿಕೋಬಾರ್, ದಿಸ್ ಇಸ್ ಪಾಯಿಂಟ್, ಅಂಡಮಾನ್ ನಿಕೋಬಾರ್. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳದಾವು? ಎಷ್ಟು ರಾಜ್ಯಗಳದಾವು? ಎಷ್ಟು ರಾಜ್ಯಗಳು ಅಂತಂದು ನಾನು ಅನ್ನತೀನಿ, ನಮ್ಮವ್ವ ನಾನು ಎಷ್ಟು ರಾಜ್ಯಗಳಂತಂದಿನಿ ಅವ್ರಿಗೆ ಹಿಂಗೆ ಇರತ್ತ. ಹೌದಾ? ಅಂದ್ರೆ ಇಲ್ಲಿ ಲಕ್ಷ್ಯ ಇಲ್ಲ ಅಂತ ಅರ್ಥ. ಇಲ್ಲಿ ಏನು ಕ್ಲಾಸ್ ಮಾಡತ್ತೀವಲ್ಲ ಗಂಟ್ಲರ್ಕೊಂಡು ಇಲ್ಲಿ ಇಲ್ಲ. ಓಕೆ, ಇದು ಎಷ್ಟು ರಾಜ್ಯಗಳದಾವ್ರಿ? 9. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳದಾವು? ಅತಿ ಹೆಚ್ಚು ಯಾವುದು? ಅತಿ ಕಡಿಮೆ ಯಾವುದು? ಈಗೆಲ್ಲ ಚೇಂಜಸ್ ಆಗಿದೆ, ನೋಡ್ಕೋತೀರ ಡಾಟಾ. ಇದ್ರ ಅದರ ಮ್ಯಾಗ ಕೇಳಿದ್ರೆ ಇದು ಹಾಕಿ, ಇಲ್ಲಿದ್ರೆ ಅದು ಹಳಿದ್ ಕೇಳಿದ್ರೆ ಹಳಿದ್ ಹಾಕ್ಬೇಕು. ಒಟ್ಟು ರಾಂಗ್ ಆಗೋ ಚಾನ್ಸೇ ಬಿಡಬಾರ್ದು. ಓಕೆ, ಎಕ್ಸಾಮ್ ಹಾಲಲ್ಲಿ ಸಕ್ಸಸ್ ಆಗಲೇಬೇಕು. ನಾನು ಮಾತ್ರ ಬಿಡಲ್ಲ ನಿಮಗೆ. ಓಕೆ, ನೆಕ್ಸ್ಟ್. ಈಗ ಕರ್ನಾಟಕದ ದಕ್ಷಿಣದ ತುದಿ ಯಾವುದು ಅಂತ ಕೇಳಿದ್ದಾನೆ. ಯಾರಾದ್ರೂ ರಾಂಗ್ ಹಾಕಿದ್ದೀರಾ? ರಾಂಗ್ ಹಾಕಿದ್ರೆ ನೀವು ಕೈಗೆ ಹುಳ ಬೀಳುತ್ತೆ. ಇಂಥ ಕ್ವಶನ್ಸ್ ರಾಂಗ್ ಹಾಕಿದ್ರೆ. ಓಕೆ, ಇದು ಭಾರತ. ಇದೇನು? ಭಾರತ. ಇದೇನ್ರಿ? ಭಾರತ. ಇದೇನು? ಭಾರತ. ಇದೇನು? ಭಾರತ. ಹೌದಾ? ಈ ಭಾರತದ 4 ತುದಿಗಳ ಬಗ್ಗೆ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ತಾರಂತ ಹೇಳಿದೀನಿ, ಇಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಈಗ ದಕ್ಷಿಣದ ತುದಿ ಯಾವುದು ಅಂತ ಕೇಳ್ತಾನೆ. ಯಾವುದು ದಕ್ಷಿಣದ ತುದಿ? ಯಾವುದು? ಕನ್ಯಾಕುಮಾರಿ. ಯಾವ್ದ್ರಿ? ಕನ್ಯಾಕುಮಾರಿ. ಉತ್ತರ ತುದಿ ಯಾವುದು? ಇಂದಿರಾ ಕೋಲ್. ಯಾವ್ದ್ರಿ? ಇಂದಿರಾ ಕೋಲ್ ಅಂತ ಕೇಳ್ತಾರೆ. ಹಾಗಾದ್ರೆ ಪೂರ್ವ ತುದಿ, ಪಶ್ಚಿಮ ತುದಿ ಯಾವ್ದ್ರಿ? ಕಚ್. ಗುಜರಾತಿನ ಕಚ್. ಹೌದಾ? ಗುಜರಾತಿನ ಕಚ್ ಭಾಗ. ಹಾಗಾದ್ರೆ ಪೂರ್ವದ ಯಾವ್ದ್ರಿ? ಅರುಣಾಚಲ ಪ್ರದೇಶದ ಕಿಬುತು. ಯಾವ್ದ್ರಿ? ಕಿಬುತು. ಹಾಗಾದ್ರೆ ಭಾರತದ ತುತ್ತ ತುದಿ ಯಾವ್ದು ಅಂತ ಕೇಳ್ತಾನೆ. ಭಾರತದ ತುತ್ತ ತುದಿ ಯಾವ್ದು ಕೇಳಿದ್ರೆ ಇಂದಿರಾ ಪಾಯಿಂಟ್. ದಿಸ್ ಇಸ್ ತುತ್ತ ತುದಿ, ಇಂದಿರಾ ಪಾಯಿಂಟ್. ಕನ್ಯಾಕುಮಾರಿ, ಇಂದಿರಾ ಪಾಯಿಂಟ್ ಇವೆಲ್ಲ ಕರೀತಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾರೆ, ಇಲ್ಲಿ ಏನು ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದಾರೆ. ದಕ್ಷಿಣ ತುದಿ ಕೇಳಿದ್ದಾನೆ. ಯಾವ್ದ್ರಿ? ಹಂಗಾದ್ರ ಇಂದಿರಾ ಪಾಯಿಂಟ್. ಹೌದಾ? ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್. ಬರೇ ದಕ್ಷಿಣ. ಇಲ್ಲಿ ನೋಡಿ ಕನ್ಫ್ಯೂಸ್ ಇದೆ. ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಇದು ಇರ್ಲಿಲ್ಲ ಅಂದ್ರೆ ಯಾವುದು? ಕನ್ಯಾಕುಮಾರಿ. ಓಕೆ, ಆಮೇಲೆ ಮಿನಿಕಾಯ ದೀಪ ಕಂಡು ಬರುವುದಲ್ಲಿ ಲಕ್ಷದ್ವೀಪ ಭಾಗದಲ್ಲಿ, ಮಿನಿಕಾಯ ಭಾಗ ಈ ಬಾಂಡ ಲಕ್ಷದ್ವೀಪ ಭಾಗ. ರಾಮೇಶ್ವರಂ ಬರೋದು ಅಲ್ಲೇ ತಮಿಳುನಾಡು, ಕನ್ಯಾಕುಮಾರಿ ಭಾಗ ರಾಮೇಶ್ವರಂ. ಓಕೆ, ಇವೆಲ್ಲ ಕಂಡು ಬರುತ್ತೆ. ಇವು 4 ಭಾಗದಲ್ಲಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಯಾವ್ದು ಗೊತ್ತಾ?
ಈಗ ಯಾವುದು ಕ್ವಶನ್ಸ್ ಅಂದ್ರೆ ಕ್ವಶನ್ ನಂಬರ್ 28 ಯಾವ ಪರ್ವತ ಶ್ರೇಣಿಯನ್ನು ವಿಶ್ವದ ಚಾವಡಿ ಎಂದು ಕರಿತೀವಿ? ಓಕೆನಾ? ಆಗಳ ಒಬ್ಬನ ಹುಡುಗ ಬಂದಿದ್ದ ನನ್ನ ಹತ್ರ, ಇದು ಏನು ಕ್ವಶನ್ಸ್ ಅರ್ಥ ಆಗ್ಲಿಲ್ಲ ಸರ್ ಅಂತ. ಈಗ ನೋಡಿ, ಇದು ಭಾರತ ದೇಶ. ಏನಿದು? ಭಾರತ ದೇಶ. ಈ ಭಾರತ ದೇಶದಲ್ಲಿರುವ ಈ ಭಾಗದಲ್ಲಿ ಪಾಮೀರ್ ಗ್ರಾಂತಿ ಇದೆ. ಯಾವ ಗ್ರಾಂತಿ ಇದೆ ರೀ? ಪಾಮೀರ್ ಗ್ರಾಂತಿ. ಪಾಮೀರ್ ಗ್ರಾಂತಿ ಅಂತ ಬರುತ್ತೆ. ಈ ಪಾಮೀರ್ ಗ್ರಾಂತಿಯು ಜಮ್ಮು ಅಂಡ್ ಕಾಶ್ಮೀರದಿಂದ ಎಲ್ಲಿವರೆಗೂ? ಒಂದು ಅರುಣಾಚಲ ಪ್ರದೇಶದ ನಾಗಾ ಬೆಟ್ಟವರೆಗೂ. ಎಲ್ಲಿರಿ? ಅರುಣಾಚಲ ಪ್ರದೇಶದ ನಾಗಾ ಬೆಟ್ಟವರೆಗೂ ಎಲ್ಲಾ ಪಾಮೀರ್ ಗ್ರಾಂತಿಯಿಂದ ಹಬ್ಬುತ್ತೆ. ಇಲ್ಲಿ ಕೇಳಿ, ಪಾಮೀರ್ ಗ್ರಾಂತಿ ಈ ಭಾಗ, ಈ ಪಾಮೀರ್ ಗ್ರಾಂತಿಯಿಂದ ಎಲ್ಲ ಒಡೆದೋಗುತ್ತೆ. ದಿಸ್ ಇಸ್ ಪಾಯಿಂಟ್. ಇದೆಲ್ಲ ಹಿಮಾಲಯ ಪರ್ವತಗಳು. 2400 ಕಿಲೋಮೀಟರ್ ಅಷ್ಟು ಹಿಮಾಲಯ ಪರ್ವತಗಳು. ಅದೇ ರೀತಿಯಾಗಿ ಇಲ್ಲಿ ಈ ಭಾಗದಲ್ಲಿ ಎಲ್ಲ ಹಿಂದೂಕುಷ್ ಪರ್ವತಗಳು. ಯಾವ್ದ್ರಿ? ಹಿಂದೂಕುಷ್ ಪರ್ವತ. ಎಲ್ಲ ಹಿಂದೂಕುಷ್ ಪರ್ವತಗಳು. ಆಮೇಲೆ ಈ ಭಾಗದಲ್ಲಿ ಕಾರಾಕೋರಂ ಪರ್ವತ ಬರುತ್ತೆ. ಈ ಭಾಗ ಕಾರಾಕೋರಂ, ಈ ಭಾಗ ಹಿಮಾಲಯ ಪರ್ವತ, ಹಿಂದೂಕುಷ್ ಪರ್ವತ, ದಿಲ್ಕುಷ್ ಪರ್ವತ, ಆಮೇಲೆ ಹಿಮಾಲಯ ಪರ್ವತ, ಟಿಬೇಟ್ ಪ್ರಸ್ತಾವ, ಇವೆಲ್ಲ ಪಾಮೀರ್ ನಾಟ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಪಾಮೀರ್ ನಾಟದಿಂದ ಒಡೆದುಕೊಳ್ಳುತ್ತೆ. ಅರ್ಥ ಆಯ್ತಾ? ಪಾಮೀರ್ ನಾಟದಿಂದ ಒಳಗೊಂಡಿರುತ್ತೆ. ಅವ್ನು ಎಕ್ಸಾಮ್ ಅಲ್ಲಿ ಏನು ಕೇಳೋಣ? ವಿಶ್ವದ ಛಾವಣಿ ಕೇಳಿದಾನೆ. ಏನ್ ಕೇಳಿದಾನ? ವಿಶ್ವದ ಛಾವಣಿ. ವಿಶ್ವದ ಛಾವಣಿ ಎಂದು ಕರೆಯಲಾಗುತ್ತದೆ ಅಂತ ಎಕ್ಸಾಮ್ ಕೇಳಿದಾರೆ. ಅಂದ್ರೆ ವಿಶ್ವದ ಛಾವಣಿ ಅಂತಂದ್ರೆ ನಾವು ಎದಕ್ಕೆ ಕರಿತೀಪ್ಪ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಪಾಮೀರ್ ನಾಟದಿಂದ. ಯಾಕೆ ಪಾಮೀರ್ ನಾಟದಿಂದ? ಈ ಟಿಬೇಟ್ ಎಂಬ ಪ್ರಸ್ತಾವವು ಈ ಭಾಗದಲ್ಲಿ ಬರುತ್ತೆ. ವಿಶ್ವದ ಛಾವಣಿ ಯಾವುದು? ಟಿಬೇಟ್. ಈ ಟಿಬೇಟ್ ಕಂಡು ಬರುವುದು ಪಾಮೀರ್ ನಾಟ್ ಎಂಬ ಒಂದು ಇದರಿಂದ. ಪಾಮೀರ್ ನಾಟದಿಂದ ಟಿಬೇಟ್ ಪ್ರಸ್ಥಭೂಮಿ ಹೊಡೆದೋಗುತ್ತೆ. ದಿಸ್ ಇಸ್ ಪಾಯಿಂಟ್. ಅರ್ಥ ಆಯ್ತಾ? ಹಾಗಾಗಿ ಹಿಂಗೆಲ್ಲ ತಿಳ್ಕೊಬೇಕು. ಇಲ್ಲಿ ಹಿಮಾಲಯ, ದಿಸ್ ಇಸ್ ಹಿಮಾಲಯ. ಬಟ್ ಕಾರಾಕೋರಂ ಕಂಡು ಬರುವುದು ಈ ಭಾಗದಲ್ಲಿ. ಹೌದಾ? ಕಾರಾಕೋರಂ ಕಂಡು ಬರುವುದು ಈ ಭಾಗದಲ್ಲಿ. K2 ಶಿಖರ, ಗಾಡ್ವಿನ್ ಆಸ್ಟಿನ್ ಶಿಖರ ಮನೆ ಹೇಳಿದ್ದೀನಿ. ಹಿಂದೂಕುಷ್ ಪರ್ವತ ಕಂಡು ಬರುವುದು ಈ ಭಾಗಕ್ಕೆ. ಓಕೆ, ಇವೆಲ್ಲ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಹೋಗ್ಬೋದಾ? ಕೆಳಗಿನ ಯಾವ ಭಾರತೀಯ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಅಥವಾ ವಿಶ್ವ ಪರಂಪರೆಯ ತಾಣಗಳಿಗಾಗಿದೆ? ಅಂದ್ರೆ ಇಲ್ಲಿ ಏನ್ ತಿಳ್ಕೋಬೇಕು ಗೊತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ? ಭಾರತೀಯ ರಾಷ್ಟ್ರೀಯ ಉದ್ಯಾನವನ ಯಾವುದು? ಭಾರತೀಯ ರಾಷ್ಟ್ರೀಯ ಉದ್ಯಾನವನ ಒಂದು ಟಾಪಿಕ್. ಎರಡನೇದು ಯಾವುದು? ಯುನೆಸ್ಕೋ. ಹೌದಾ? ಯುನೆಸ್ಕೋವು 1945ರಲ್ಲಿ 1945 ಅಲ್ಲಿ ಫ್ರಾನ್ಸಿನ ಪ್ಯಾರಿಸ್ನಲ್ಲಿ, ಎಲ್ಲಿ? ಫ್ರಾನ್ಸಿನ ಪ್ಯಾರಿಸ್ನಲ್ಲಿ ಏನ್ ಮಾಡಿದ್ರು ಅಂದ್ರೆ, ಇದ್ರ ಹೆಡ್ ಕ್ವಾರ್ಟರ್ಸ್ ಪ್ರಾರಂಭ ಆಗುತ್ತೆ. ಇವರು ಯುನೆಸ್ಕೋದವರು ವಿಶ್ವದ ಸ್ಮಾರಕಗಳು, ನೈಸರ್ಗಿಕ, ಸಾಂಸ್ಕೃತಿಕ ಹಲವಾರು ಕ್ಷೇತ್ರಗಳನ್ನು ಏನ್ ಮಾಡ್ತಾರೆ? ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಸೇರ್ಪಡೆ ಮಾಡಬೇಕಾದ್ರೆ 3 ಮಾನದಂಡಗಳು ವೆರಿ ವೆರಿ ಇಂಪಾರ್ಟೆಂಟ್ಸ್. ಎಷ್ಟು? 3 ಮಾನದಂಡಗಳು ತುಂಬಾ ಇಂಪಾರ್ಟೆಂಟು. ಒಂದು ಸಾಂಸ್ಕೃತಿಕವಾಗಿ, ಯಾವ್ದ್ರಿ? ಸಾಂಸ್ಕೃತಿಕವಾಗಿ ಫೇಮಸ್ ಆಗಿರ್ಬೇಕು. ಇನ್ನೊಂದು ನೈಸರ್ಗಿಕವಾಗಿ, ಇನ್ನೊಂದು ಮಿಕ್ಸ್ಡ್ ಕಲ್ಚರ್ಸ್ ಆಗಿರ್ಬೋದು, ನ್ಯಾಚುರಲ್ ಆಗಿರ್ಬೋದು, ಮಿಕ್ಸ್ಡ್ ಆಗಿರ್ಬೋದು. ಈ ಪ್ರದೇಶಗಳು ಇರುವುದನ್ನು ಏನ್ ಮಾಡ್ತಾರೆ? ಯುನೆಸ್ಕೋದವ್ರು ಏನ್ ಮಾಡ್ತಾರೆ? ವಿಶ್ವ ಪರಂಪರೆ ತಾಣಗಳೆಂದು ಗುರುತಿಸಿದ್ದೀವಿ. ಪ್ರಸ್ತುತ ಈಗ 2026ರಲ್ಲಿ ಎಷ್ಟು ಪ್ಲೇಸ್ ಅದಾವ್ರಿ? 44 ಪ್ಲೇಸ್ಗಳು ಇದಾವೆ. ಎಷ್ಟದಾವು? 44 ಪ್ಲೇಸ್ಗಳು ಇದಾವೆ. 44 ಪ್ಲೇಸ್ಗಳು ಇದಾವೆ. ಈ 44 ಪ್ಲೇಸ್ಗಳಲ್ಲಿ ಈಗ ಅವನು ಏನು ಕೇಳಿದಾನೆ? ರಾಷ್ಟ್ರೀಯ ಉದ್ಯಾನ ಅಂದ್ರೆ ನೈಸರ್ಗಿಕವಾಗಿ ಎಷ್ಟದಾವು? 7 ಅದಾವು. 7 ರಾಷ್ಟ್ರೀಯ ಉದ್ಯಾನಗಳಲ್ಲಿ ಇದರಲ್ಲಿ ಯಾವುದು ಅಂತ ಕೇಳಿದಾನೆ. ದಿಸ್ ಇಸ್ ಪಾಯಿಂಟ್. ನೋಡಿ, ಅರ್ಥ ಮಾಡ್ಕೋಬೇಕು. ಕ್ವಶನ್ಸ್ ಪೇಪರ್ ಅನಲೈಸಿಸ್ ಮಾಡಬೇಕಾದ್ರೆ ನೀವು ಏನು ತಿಳ್ಕೊಂಡ್ರೂ ಗೊತ್ತಿಲ್ಲ. ಇಲ್ಲಿ ಮಾಡಬೇಕಾದ್ರೆ ಪವರ್ಫುಲ್ ಇದ್ದಾನು ಮಾತ್ರ ಮಾಡೋಕ್ಕಾಗುತ್ತೆ. ನಾನು ಹೆಂಗೋ ಲಿಂಕ್ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಆ ಲಿಂಕ್ ಪ್ರಕಾರ ಮನೆಗೆ ಹೋಗಿ ಮುಚ್ಕೊಂಡು ದಿನಾಲು 50 ಕ್ವಶನ್ ಪೇಪರ್ ನೀವು ಬಿಡಿಸಿದ್ರೆ PC ಯಾವ ಜಿಲ್ಲೆಗೆ ಹಾಕ್ತೀರಾ ಆ ಜಿಲ್ಲೆಯಲ್ಲಿ ಫಸ್ಟ್ ರ್ಯಾಂಕ್ ನಿಮ್ದೇ ಇರುತ್ತೆ.
ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ನಮ್ಮ ಕುಟುಂಬದಲ್ಲಿ ಎಂತೆಂಥ ದೊಡ್ಡ ನನ್ನ ಮಕ್ಕಳಿಗೆ ಜಾಬ್ ಮಾಡಿಸಿದ್ದೀನಿ. ನಿಮ್ದು ಯಾಕಾಗಲ್ಲ? ನೀವೆಲ್ಲ ಪವರ್ಫುಲ್ ಇಂಜಿನಿಯರು, ಮೆಡಿಕಲು ಓದಿ ಯೂನಿವರ್ಸಿಟಿಯಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿ ಚಿನ್ನದ ಪದಕ ತೊಗೊಂಬಂದು ಅವೆಲ್ಲ ಬಂದವ್ರು ನೀವು. ನಿಮ್ದು ಯಾಕೆ ಆಗಲ್ಲ ಹೇಳಿ ಜಾಬ್? ಆದರೆ ನಾನು ಹೇಳ್ತಾ ಇರೋದು, ದಿನಾಲು 50 ಕ್ವಶನ್ ಪೇಪರ್ ಬಿಡಿಸ್ಬೇಕು. ನಿಮ್ಮ ಭವಿಷ್ಯ ನಿಂತಿದ್ದು ಕ್ವಶನ್ ಪೇಪರ್ ಮೇಲೆ ಬಿಡಿಸ್ಬೇಕಾದ್ರೆ ಹೆಂಗೆ ನೋಡಿ, ಜಸ್ಟ್ ಓದಿ ನೀವು ಒಂದು ನಿಮಿಷ ದಾಟ್ತೀರಿ. ನಾ ದಾಟ್ತಾ ಇದ್ದೀನಾ? ದಾಟ್ತಾ ಇಲ್ಲ. ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ, ಇದನ್ನ ಹೊಡೆದು ಕೊಡ್ತಾ ಇದ್ದೀನಿ, ಇದನ್ನ ಹೊಡೆದು ಕೊಡ್ತಾ ಇದ್ದೀನಿ, ಇದನ್ನ ಹೊಡೆದು. ಹಾಗಾದ್ರೆ ಈಗ ಎಲ್ಲ ನಾನು ಯುನೆಸ್ಕೋ ಬಗ್ಗೆ ಮಾತಾಡಿದ್ದೀನಿ ಅಂತ, ಇಸ್ರೋ ಸಂಸ್ಥೆ ಅಂಗಸಂಸ್ಥೆ ಆದ ಯುನೆಸ್ಕೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಮಾತಾಡಿದ ನಂತರ ಸಾಂಸ್ಕೃತಿಕವಾಗಿ, ನೈಸರ್ಗಿಕವಾಗಿ, ಮಿಶ್ರಿತವಾಗಿ ಸೇರ್ಪಡೆ ಮಾಡಿದ್ದೀವಿ. ಟೋಟಲ್ 44 ಪ್ಲೇಸ್ ಇಂಡಿಯಾದಲ್ಲಿ ಇದೆ. 42ರಲ್ಲಿ 7 ಪ್ರದೇಶಗಳು ಇದಾವೆ. ಅದು ದಿಸ್ ಇಸ್ ಆನ್ಸರ್ ಕೇಳಿದ್ದಾನೆ. ಅದರಲ್ಲಿ ಯಾವುದು ಅಂತ ಕೇಳಿದಾನೆ, ದಿಸ್ ಇಸ್ ಕಾಜಿರಂಗ. ಈ ಕಾಜಿರಂಗ ಎಲ್ಲಿ ಬರುತ್ತೆ? ಆಸಾಂ. ಎಲ್ಲಿ ಬರುತ್ತೆ? ಆಸಾಂ. ಬನ್ನೂರುಘಟ್ಟ ಎಲ್ಲಿ ಬರುತ್ತೆ? ಕರ್ನಾಟಕ ಬರುತ್ತೆ. ಸಂಜಯ್ ಗಾಂಧಿ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರ. MH ಮಹಾರಾಷ್ಟ್ರ, ರಾಜಸ್ಥಾನ, ಮಹಾರಾಷ್ಟ್ರ. ಆಮೇಲೆ ಮಲೆಮದ ತಮಿಳ್ನಾಡು. ದಿಸ್ ಇಸ್ ಆನ್ಸರ್. ಹೌದಾ? ಯಾವುದು? ಮಧುಮಲೆ. ಹೌದಾ? ನೋಡಿ, ಮಧುಮಲೆ ಆರಾಮ್ ಕ್ಯಾಚ್ ಹಾಕ್ಬಹುದು. ನಿಮ್ದು ತಮಿಳ್ನಾಡು, ಕೇರಳದ ನ್ಯಾಷನಲ್ ಉದ್ಯಾನ ಆಟೋಮೆಟಿಕ್ ಕ್ಯಾಚ್ ಹಾಕ್ಬೋದು. ಉಚ್ಚಾರಣೆ ಕೊಡುತ್ತೆ, ಸಿಗ್ನಲ್ ಕೊಡುತ್ತೆ, ಬಾ ಬಾ ಇಲ್ಲಿ, ಬಾ ಇಲ್ಲಿ. ಹೌದಾ? ಬೇರೆ ಬೇರೆ ರಾಜ್ಯದ ಕೊಡಲ್ಲ. ಅವಾಗ ಏನು ಮಾಡಬೇಕು? ಸ್ವಲ್ಪ ಸೂಕ್ಷ್ಮವಾಗಿ ನಡೆಸ್ಬೇಕು. ಹಾಗಾದ್ರೆ 7 ರಾಷ್ಟ್ರೀಯ ಉದ್ಯಾನ. ನಾಳೆ ಎಕ್ಸಾಮಿಗೆ ಕೇಳ್ತಾನೆ, ಇದವನು ಕೇಳ್ತಾನೆ. ಏನು ಕೇಳ್ತಾನೆ ಕೇಳಿ? ಭಾರತ ರಾಷ್ಟ್ರೀಯ ಉದ್ಯಾನವನಗಳು ವಿಶ್ವ ಪರಂಪರೆ ಪೆಟ್ಟಿಗೆ. ಭಾರತ ರಾಷ್ಟ್ರೀಯ ಉದ್ಯಾನಗಳು ವಿಶ್ವ ಪರಂಪರೆ ಪೆಟ್ಟಿಗೆ ಇದಾವಲ್ಲ, 7 ಅದಾವಲ್ಲ, 7 ಕೋಟಿ ಯಾವುದಲ್ಲ ಕೇಳ್ಬಿಡ್ತಾರೆ. ಏನು ಕೇಳ್ತಾನ್ರಿ? ಯಾವುದಲ್ಲ. ಏನು ಯಾವುದಲ್ಲ? ಯಾವ ರಾಷ್ಟ್ರೀಯ ಉದ್ಯಾನವನ? ಯುನೆಸ್ಕೋದು. ಹೌದಾ? ಹಾಗಾದ್ರೆ 7 ಯಾವ್ದ ಲಿಸ್ಟ್ ಮಾಡ್ಕೊಳ್ಳಿ. ಒಂದನೇದು ಪಶ್ಚಿಮ ಘಟ್ಟ, ಒಂದನೇದು ಪಶ್ಚಿಮ ಘಟ್ಟ, ಒಂದನೇದು ಪಶ್ಚಿಮ ಘಟ್ಟ. ಎರಡನೇದು ಕಾಜಿರಂಗ, ಕಾಜಿರಂಗ. ಎರಡನೇದು ಕಾಜಿರಂಗ. ಮೂರನೇದು ಮಾನಸ ಅಲ್ಲ, ಮಾನಸ. ನಾಲ್ಕನೇದು ಕಿಯೋಲಾಡಿಯೋ, ಕಿಯೋಲಾಡಿಯೋ, ಕಿಯೋಲಾಡಿಯೋ. ಐದನೇದು ಸುಂದರ್ಬನ್ಸ್, ಸುಂದರ್ಬನ್ಸ್. ಆರನೇದು ನಂದಾದೇವಿ, ನಂದಾದೇವಿ. ಆರನೇದೇನು? ನಂದಾದೇವಿ. ಏಳನೇದು ಯಾವುದು? ದ ಗ್ರೇಟ್ ಹಿಮಾಲಯ, ದ ಗ್ರೇಟ್ ಹಿಮಾಲಯ, ದ ಗ್ರೇಟ್ ಹಿಮಾಲಯ, ದ ಗ್ರೇಟ್ ಹಿಮಾಲಯ, ದ ಗ್ರೇಟ್ ಹಿಮಾಲಯ. ಹಾಗಾದರೆ ಪಶ್ಚಿಮ ಘಟ್ಟ ಕಂಡುಬರುವುದು ಅತಿ ಹೆಚ್ಚು ಕರ್ನಾಟಕದಲ್ಲಿ ಮತ್ತು 6 ರಾಜ್ಯಗಳಲ್ಲಿ. ಓಕೆ, ಗೊತ್ತಿರಬೇಕು. ಕರ್ನಾಟಕ ಸೇರಿಸಿ 6 ಸ್ಟೇಟ್. ಕಾಜಿರಂಗ ಬರುವುದಲ್ಲಿ ಆಸಾಂ. ಮಾನಸ ಬರುವುದಲ್ಲಿ ಆಸಾಂ. ಆಮೇಲೆ ಕಿಯೋಲಾಡಿಯೋ ಕಂಡು ಬರುವುದಲ್ಲಿ ರಾಜಸ್ಥಾನ್. ಸುಂದರ್ಬನ್ಸ್ ಕಂಡು ಬರುವುದಲ್ಲಿ ವೆಸ್ಟ್ ಬೆಂಗಾಲ್. ಆಮೇಲೆ ನಂದಾದೇವಿ ಕಂಡು ಬರುವುದಲ್ಲಿ ಉತ್ತರಾಖಂಡ. ಎಲ್ಲಿ? ಉತ್ತರಾಖಂಡ. ದ ಗ್ರೇಟ್ ಹಿಮಾಲಯ ಕಂಡು ಬರುವುದು ಹಿಮಾಚಲ ಪ್ರದೇಶ, ಹಿಮಾಚಲ ಪ್ರದೇಶ್, ಹಿಮಾಚಲ ಪ್ರದೇಶ್. ಓಕೆನಾ ಮಾಸ್ತರ? 44ರಲ್ಲಿ 36 ಸಾಂಸ್ಕೃತಿಕ ಕಲ್ಚರ್ಸ್ ಆದ್ರೆ, 7 ನೈಸರ್ಗಿಕ ಆದ್ರೆ, ಉಳಿದಿದ್ದು ಒಂದು ಏನು ಮಿಕ್ಸ್ಡ್. ಹಾಗಾದ್ರೆ ಯಾವ್ದು ಮಿಕ್ಸ್ಡ್? ಕಾಂಚನಜುಂಗ. ಯಾವುದು? ಕಾಂಚನಜುಂಗ ಅಥವಾ ಗಂಗಾ. ಕಾಂಚನಜುಂಗ ಅಂಡ್ ಗಂಗಾ ಮಿಕ್ಸ್ಡ್. ಇದು ಒಂದು ರೀತಿ ಸಾಂಸ್ಕೃತಿಕವಾಗಿದೆ, ಒಂದು ರೀತಿ ಏನಿದೆ? ನೈಸರ್ಗಿಕವಾಗಿದೆ. ಒಂದೊಂದು ಸಂಸ್ಕೃತವಾಗಿದೆ, ಇನ್ನೊಂದು ಯಾವುದೇ ನೈಸರ್ಗಿಕವಾಗಿದೆ. ಭಾಳ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ಹುಷಾರಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೋದಾ? ನೋಡಿ, ಒಂದು ಕ್ವಶನ್ಸ್ ಕ್ಲಿಯರ್ ಆಯ್ತಾ? ಹೋಗ್ಬೋದಾ? ಈ ಹುಡುಗರಂತ ಈ ನನ್ನ ಮಗ ಇವತ್ತೇನು ಮುಗಿಸಲ್ಲ ಬಿಡು, ಈ ನನ್ನ ಮಗ ಇವತ್ತು ನನಗೆ ಮುಗಿಸಲ್ಲ ಬಿಡು ಕ್ವಶನ್ ಪೇಪರ್ ಅಂತ ಅನ್ನಾಗ್ತಿರಲ್ಲ. ಇರ್ಲಿ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತಿ ದೊಡ್ಡ ಭೌಗೋಳಿಕ ವಿಭಾಗವಾಗಿದೆ? ಯಾವುದು? ಹಾಗಾದ್ರೆ ಭಾರತದ ಅತಿ ದೊಡ್ಡ ಭೌಗೋಳಿಕ ವಿಭಾಗವಾಗಿದೆ, ಭಾರತದ ಅತಿ ದೊಡ್ಡ ಭೌಗೋಳಿಕ ವಿಭಾಗವಾಗಿದೆ, ಭಾರತದ ಅತಿ ದೊಡ್ಡ ಭೌಗೋಳಿಕ ವಿಭಾಗವಾಗಿದೆ. ಏನಾಗಿದೆ ರೀ? ಭಾರತದ ಅತಿ ದೊಡ್ಡ ಭೌಗೋಳಿಕ ವಿಭಾಗವಾಗಿದೆ. ಏನಾಗಿದೆ?
ಭಾರತದ ಅತಿ ದೊಡ್ಡ ಭೌಗೋಳಿಕ ವಿಭಾಗವಾಗಿದೆ. ಹಾಗಾದ್ರೆ ನಮ್ಮ ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲಿ ನಾವು 6 ಪ್ರಕಾರಗಳನ್ನಾಗಿ ನೋಡ್ತೀವಿ. ಎಷ್ಟು ಪ್ರಕಾರಗಳನ್ನಾಗಿ? 6 ಪ್ರಕಾರಗಳನ್ನಾಗಿ ನೋಡ್ತೀವಿ. 6 ಪ್ರಕಾರಗಳಾಗಿ ನೋಡಿದಾಗ ಮೊದಲನೇದ್ದು ಹಿಮಾಲಯ ಪರ್ವತಗಳು. ಏನ್ರಿ? ಹಿಮಾಲಯ ಪರ್ವತಗಳು. ಏನ್ರಿ? ಹಿಮಾಲಯ ಪರ್ವತ. ಎರಡನೇದು ಯಾವ್ದ್ರಿ? ಉತ್ತರದ ಮಹಾಮೈದಾನ ಪ್ರದೇಶಗಳು. ಯಾವುದು? ಉತ್ತರದ ಮಹಾಮೈದಾನ ಪ್ರದೇಶಗಳು ಎರಡನೇದು. ಮೂರನೇದು ಯಾವುದು? ದಕ್ಕನ್ ಪ್ರಸ್ಥಭೂಮಿ. ಏನ್ರಿ? ಮೂರನೇದು ಯಾವುದು? ದಕ್ಕನ್ ಪ್ರಸ್ಥಭೂಮಿ. ನಾಲ್ಕನೇದು ಯಾವುದು? ಕರಾವಳಿಯ ಭಾಗಗಳು. ದಿಸ್ ಈಸ್ ಕರಾವಳಿಯ ಭಾಗಗಳು. ಇದು ಎಲ್ಲ ಕರಾವಳಿ, ಇದು ಎಲ್ಲ ಕರಾವಳಿ. ಓಕೆ, ಕರಾವಳಿ ಭಾಗ. ಐದನೇದು ಯಾವುದು? ದ್ವೀಪಗಳು. ಲಕ್ಷದ್ವೀಪಗಳು, ಇನ್ನೊಂದು ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಆರನೇದು ಯಾವುದು? ಮರುಭೂಮಿಯ ಭಾಗ. ಯಾವುದು? ಮರುಭೂಮಿಯ ಭಾಗ. ಈಸ್ಟರಲ್ಲಿ ಯಾವುದು ದೊಡ್ಡದು ಕಾಣ್ತಾ ಇದೆ ನಿಮಗೆ? ಡೆಕ್ಕನ್ ಪ್ರಸ್ಥಾನ ತಾನೆ. ಅದಕ್ಕೆ ಏನಂತ ಕರೀತಾರೆ ಇಂಗ್ಲಿಷಲ್ಲಿ? ಏನಂತ ಕರೀತಾರೆ? ದಿಸ್ ಇಸ್ ಆನ್ಸರ್. ಹೌದಲ್ರಿ? ಹಿಂಗೆಲ್ಲ ಓದಿದ್ರೆ ಟಿ ಸಿನಾಗತ್ತೆ, ಡಿ ಸಿನಾಗತ್ತೆ. ಹೌದಾ? ಡಿ ಸಿಗಿಂತ ಟಿ ಸಿ ಎಷ್ಟ ಮೇಲಂತ ಹೇಳಿನಿಲ್ಲ? ಟಿ ಸಿಗೆ ಅಷ್ಟ ತಿಳ್ಕೊಬೇಡಿ. 50K ಬರ್ತಂದ್ರೆ ನೋಡ್ರಿ. ಆಮೇಲೆ ಹೊರಗಿನ 50K ಬೇರೆ, ಈಗಿನ 50K ಬೇರೆ. ಗೌರ್ಮೆಂಟ್ 50K ಬೇರೆ, ಹೊರಗಿನ 50K ಬೇರೆ. ಟೋಟಲ್ ಎಷ್ಟು? 1K ಅಲ್ಲೋ ಯವ್ವ, 100K. ನಮ್ಮವ್ವ 1K ನಾನೇ ಕೊಡ್ತೀನಿ ಇಲ್ಲವ್ವ ಕೆಲ್ಸಕ್ಕೆ. ಓಕೆ, ನೆಕ್ಸ್ಟ್ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ನೀರಿನಿಂದ ಹರಡಿರುವ ರೋಗ? ಯಾವ ರೋಗವು ನೀರಿನಿಂದ ಹರಡುತ್ತೆ? ನೋಡಿ, ಕ್ಷಯರೋಗ ಇದು ಎದರಿಂದ ಹರಡುತ್ತೆ? ಬ್ಯಾಕ್ಟೀರಿಯಾಗಳಿಂದ. ಯಾವುದರಿಂದ್ರಿ? ಬ್ಯಾಕ್ಟೀರಿಯಾದಿಂದ. ಹೌದಾ? ಬ್ಯಾಕ್ಟೀರಿಯಾದಿಂದ ಹರಡುವಂತ ರೋಗ. ಕಾಲರಾ ಅನ್ನೋದು ಏನ್ ಗೊತ್ತಾ? ನೀರಿನಿಂದ ಹರಡುವಂತ ರೋಗ. ಡೆಂಗು ಜ್ವರ ಸೊಳ್ಳೆ. ನೀರು ಬಂದು ನೀರನ್ನು ನಿಂತು ಅದರ ಸೊಳ್ಳೆ ನಮಗೆ ಕಚ್ಚಿದಾಗ ಡೆಂಗು ಜ್ವರ ಬರುತ್ತದೆ. ಅದು ಯಾರಿಗ ಡೆಂಗು ಬಂದಿದ್ಯಾ? ನನಗೆ ಬಿಡಿ, ನನಗೆ ಯಾವ ರೋಗಗಳು ಬಂದಿಲ್ಲ. ಮಲೇರಿಯಾ ಅದು ಸೊಳ್ಳೆ ಓಕೆ, ಇದನ್ನು ಸೊಳ್ಳೆ ಓಕೆ, ಎಲ್ಲ ಸೊಳ್ಳೆ ಓಕೆ. ಆದ್ರೆ ಮಲೇರಿಯಾ ರೋಗ ಬರುವುದು ಹೆಣ್ಣು ಸೊಳ್ಳೆದಿಂದ. ಅಲ್ಲಿ ಗಂಡು ಸೊಳ್ಳೆ, ಹೆಣ್ಣು ಸೊಳ್ಳೆ, ಸ್ತ್ರೀ ಪುಷಕ ಸೊಳ್ಳೆ, ನಪುಷಕ ಸೊಳ್ಳೆ ಹಂಗ ಕೊಟ್ಬಿಡ್ತಾನೆ. ಹೇಳಕ್ ಬರಲ್ಲ. ಕೇಳಿದವನು ಹಂಗೆ ಕೊಟ್ಟ. ಹೌದಾ? ತೃತೀಯ ಲಿಂಗಿ ಸೊಳ್ಳೆ, ಪೂರ್ತಿಯ ಲಿಂಗಿ ಅವೆಲ್ಲ ಕೊಟ್ಬಿಟ್ರೆ ಮಲೇರಿಯಾ ರೋಗ ಕಂಡು ಬರುವುದು ಏನೋ ಹೆಣ್ಣು ಸೊಳ್ಳೆದಿಂದ ಕಂಡು ಬರುವಂತ ರೋಗ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ತಿಳ್ಕೊಬೇಕಾಗಿದ್ದು ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್ 1, 2 and 3. ಬಾಯ್ಪಟ್ಟಾಕಿ ಇವತ್ತ ಹೋಗಿ ಒಂದು ಕ್ವಶನ್ಸ್ ಕೇಳ್ತಾರ. ಏನುಗೋ ಸಿಕ್ಕಪ್ಪ ನಗು ಬಿಡು. ನಿಂದು ವೈರಸದಿಂದ ಬರುವಂತ ರೋಗ ಒಂದ್ ಕಡೆ ಲಿಸ್ಟ್ ಮಾಡ್ಬೇಕು. ಹೆಂಗೊಂದು 20-25 ರೋಗಗಳದು. ಬಾಯ್ಪಟ್ಟು ಹಾಕ್ಬಿಡಿ. ಯಾಕೆ ಬರಲ್ಲ ಕ್ವಶನ್ಸ್ ನೋಡಿ. ಎಕ್ಸಾಮ್ ಅಲ್ಲಿ ಬರುತ್ತೆ. KE ಎಕ್ಸಾಮು ಸೈನ್ಸ್ ಓದೋ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಮನವಿ, ಯಾರು KE ಎಕ್ಸಾಮ್ ಪಾಸ್ ಆಗ್ಬೇಕು, ಸೈನ್ಸ್ ಅಲ್ಲಿ ಔಟ್ ಆಫ್ ಔಟ್ ಕ್ವಶನ್ಸ್ ಮಾಡ್ಬೇಕಂತ ಮಾಡಿದಿರಲ್ಲ, ನೀವು ಮೊದಲ ನಡೆದಂತ ಎಲ್ಲಾ ಕ್ವಶನ್ಸ್ ಪವರ್ನು ಬಾಯ್ಪಟ್ಟಾಕಿ. ಬಾಯ್ಪಟ್ಟ ಅಂದ್ರೆ ಏನು ಗೊತ್ತಾ? ಯಾವುದನ್ನು ನಿಮ್ಗೆ ಓದಿದ್ರೆ ಮರಿತಿತ್ತಲ್ಲ ನನ್ನ ಮಗಂತ ಮೈಂಡಲ್ಲಿ ಇಟ್ಕೊಳಕ್ಕೆ ಬಾಯ್ಪಟ್ಟ ಅಂತಾರೆ. ಹೌದಾ? ಅಷ್ಟು ಪರ್ಫೆಕ್ಟ್ ಆಗಿ ಮೊದಲು KE ಎಲ್ಲ ಹಳಿ ಕ್ವಶನ್ ಪೇಪರ್ ಬಿಡಿಸಿ, ಆಮೇಲೆ ಯಾವ್ದಾರ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ರೆಫರೆನ್ಸ್ ಮಾಡಿ. ನನ್ನ ಪ್ರಿನ್ಸಿಪಲ್ ಏನೋ KE ಎಕ್ಸಾಮು ನಮಗೆ ಈ ಎಲ್ಲ ಸ್ಕೂಲ್ ಬೋರ್ಡ್ ಎಕ್ಸಾಮ್ ನಡೆಸೋದ್ರಿಂದ ಸ್ಕೂಲ್ ಬುಕ್ಸ್ಗಳ ಕಾಪಿ ಮಾಡಿದ್ದಾನೆ. ಅತಿ ಹೆಚ್ಚು ಕಾಪಿ ಮಾಡಿದ್ದಾನೆ. ನೀ ಯಾರು ಬುಕ್ಸ್ ಓದೋದು ಬೇಕಾಗಿಲ್ಲ, ಸ್ಕೂಲ್ ಬುಕ್ಸ್ ಓದಿದ್ರೆ ಸಾಕು. ಸ್ಕೂಲ್ ಬುಕ್ಸ್ ನೋಡ್ರಿ, ನಿಮ್ಮ ಭವಿಷ್ಯ ನಿರ್ಧಾರ ಮಾಡುತ್ತೆ. ಸ್ಕೂಲ್ ಬುಕ್ಸ್ ಹಂಗೆ ಇನ್ಫಾರ್ಮೇಶನ್ ನಾನು ಇಲ್ಲಿವರೆಗೂ ಇವಾಗ ಕೂಡ ಸ್ಕೂಲ್ ಬುಕ್ಸ್ ಓದ್ತಾ ಇದ್ದೀನಿ. ಗೊತ್ತಾ ಹೆಂಗ ಇನ್ಫಾರ್ಮೇಶನ್ ಇದೆ ಗೊತ್ತೇ ನಿಮಗೆ? ಅಷ್ಟು ಕ್ವಾಲಿಟಿ ಬುಕ್ಸ್ ಇದೆ. ಹಾಗಾಗಿ ದಯವಿಟ್ಟು ಸ್ಕೂಲ್ ಬುಕ್ಸ್ಗಳ ಬಗ್ಗೆ ಓದಿ. ವೈರಸದಿಂದ ಬರುವಂತ ರೋಗಗಳು, ಆಮೇಲೆ ಬ್ಯಾಕ್ಟೀರಿಯಾಗಳಿಂದ ಬರುವಂತ ರೋಗಗಳು ಲಿಸ್ಟ್ ಮಾಡಬೇಕು. ಆಮೇಲೆ
ಶಿಲೀಂಧ್ರಗಳಿಂದ ಬರುವಂಥ ರೋಗಗಳು, ಶಿಲೀಂಧ್ರಗಳಿಂದ ಬರುವಂಥ ರೋಗಗಳು, ಶಿಲೀಂಧ್ರಗಳಿಂದ ಬರುವಂಥ ರೋಗಗಳು, ಬ್ಯಾಕ್ಟೀರಿಯಿಂದ ಬರುವಂಥ ರೋಗ, ವೈರಸ್ಗಳಿಂದ ಬರುವಂಥ ರೋಗ ಲಿಸ್ಟ್ ಮಾಡಿ ಎಷ್ಟು ರೋಗಗಳದಾವು. ಎಕ್ಸಾಮ್ ಏನು ಕೇಳ್ತಾನೆ, ಈ ಕೆಳಗಿನ ಯಾವುದು ವೈರಸ್ ಆಗಿರೋದಿಲ್ಲ, ಅಥವಾ ಈ ಕೆಳಗಿನ ಯಾವುದು ವೈರಸ್ ರೋಗವಾಗಿದೆ, ಈ ಕೆಳಗಿನ ಯಾವುದು ಬ್ಯಾಕ್ಟೀರಿಯಾ ರೋಗವಾಗಿದೆ, ಈ ಕೆಳಗಿನ ಯಾವುದು ಶಿಲೀಂಧ್ರದ ರೋಗವಾಗಿದೆ, ನೇರವಾಗಿ ಕೇಳ್ತಾನೆ. ನೇರವಾಗಿ ಎಕ್ಸಾಮಿಗೆ ಕೇಳಿದ 2029ರಲ್ಲಿ 2029ರಲ್ಲಿ FD ಎಕ್ಸಾಮಿಗೆ ಕೇಳಿದ, 2019ರಲ್ಲಿ 2019ರಲ್ಲಿ FD ಎಕ್ಸಾಮಿಗೆ ಕೇಳಿದ. ಆಯ್ತು, ನಗ್ರಿ, ನಗಬೇಕು, ಮೆಮ್ರಿ ಶಾರ್ಪ್ ಆಗಕ್ಕೆ. 2019ರಲ್ಲಿ FD ಎಕ್ಸಾಮಿಗೆ ಕೇಳಿದ. ಈ ನನ್ನ ಮಗ ಅವತ್ತು ಫೆಬ್ರವರಿ 28 ಸೈನ್ಸ್ ಡೇ ಇತ್ತು, ನ್ಯಾಷನಲ್ ಸೈನ್ಸ್ ಡೇ ಇತ್ತು. ಅವಾಗ ಈ ತಿಕ್ಕಳ ನನ್ನ ಮಗ ಹೋಗಿ 47 ಕ್ವಶನ್ಸ್ ತೆಗೆದ ಸೈನ್ಸ್. ಆ ಎಕ್ಸಾಮ್ ನಾನು ಕೂಡ ಕುಂತಿದ್ದೆ. 47 ಕ್ವಶನ್ಸ್ ತೆಗೆದಿದ್ದಾನೆ. 47 ಎಕ್ಸಾಮ್ FD ಎಕ್ಸಾಮಿಗೆ ಕ್ವಶನ್ಸ್ ತೆಗೆದ. ಅವಾಗ ಒಂದು ಕ್ವಶನ್ಸ್ ಕೇಳಿದ. ಏನು ಕ್ವಶನ್ಸ್ ಕೇಳಿದ ಗೊತ್ತಾ? ಏನು ಕೇಳಿರ್ಬೇಕು ಹೇಳಿ, ಏನು ಕೇಳಿರ್ಬೇಕು ಹೇಳಿ? ನೀವು ಹೇಳಷ್ಟ ಮರ್ತು ಬಿಡ್ತೀನಿ, ನಾನು ಏನು ಮಾಡಿ. ಏನು ಕೇಳಿರ್ಬೇಕಂದ್ರೆ, ಲೈಂಗಿಕ ಸಂಪರ್ಕದಿಂದ ಈ ಕೆಳಗಿನ ಯಾವ ರೋಗ, ವೈರಸ್ ಕಂಡು ಬರುವುದಿಲ್ಲ, ವೈರಸ್ ರೋಗ, ಲೈಂಗಿಕ ಸಂಪರ್ಕದಿಂದ ಈ ರೋಗ ಯಾವುದು ಕಂಡು ಬರುವುದಿಲ್ಲ ಅಂತ ಕೇಳಿದ್ದ. ಅಂದಾಗ 7ನೇ 8ನೇ ತರಗತಿ ರೋಗ HIV ಒಂದೇ ಇಲ್ಲಕ್ಕ, ಇನ್ನೂ 4 ಇದ್ದಾವೆ. ಲೈಂಗಿಕ ಸಂಪರ್ಕದಿಂದ ಬರುವ ರೋಗ ಇನ್ನೂ 4 ಇದ್ದಾವೆ. 7ನೇ 8ನೇ ತರಗತಿ ಸ್ಕೂಲ್ ಬುಕ್ಸ್ ನೋಡಿ, ವೈರಸ್ ಅಂತ ಟಾಪಿಕ್ ಇದೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ವೈರಸ್ ಅಂತ ಬರುತ್ತೆ. ಆ ವೈರಸ್ ಟಾಪಿಕ್ ಹೋಗಿ ನೋಡಿ, ಅಲ್ಲಿ ಹೆಂಗಿದೆ ಹಂಗೆ ಕಾಪಿ ಮಾಡಿದ್ದೇನೆ. ದಿಸ್ ಇಸ್ ಆನ್ಸರ್. ಅರ್ಥ ಆಯ್ತಾ? ಅದಕ್ಕಾಗಿ ಬೇಸಿಕ್ ಬುಕ್ಸ್ ಓದ್ರು ಯಾಕಂತ ಗೊತ್ತಾ ಇದಕ್ಕೆ. ಮತ್ತೆ ಯಾಕೆ ಬೇಸಿಕ್ ಬುಕ್ಸ್ ಓದ್ಬೇಕು? ಚಿತ್ರ ಕೊಟ್ಟಿರ್ತಾನೆ, ಚಂದ ಚಿತ್ರ ಕೊಟ್ಟಿರ್ತಾನೆ. ಹಾಟ್ ಹೃದಯದ ಬಗ್ಗೆ ಯಾವ್ದಾರ ಬುಕ್ಸ್ ಅಲ್ಲಿ ಹೃದಯದ ಬಗ್ಗೆ ಹಾಟ್ ಹೆಂಗ್ ಬೇಕಲ್ಲ ಕೊಟ್ಟರು ಹುಡುಗರು ಅಲ್ಲಾಡಿಸ್ಬಿಡ್ತಾನೆ. ಆ ಥರ ಬುಕ್ಸ್ಗಳಲ್ಲಿ ಹೆಂಗ್ ಬೇಕಲ್ಲ ಕೊಟ್ಟ ಅಲ್ಲಾಡಿಸ್ತಾನೆ. ಈಜಿ ಮೆಥಡ್ ಕೊಡಲ್ಲ. 6ನೇ ತರಗತಿ ಹುಡುಗನಿಗೆ ಅರ್ಥಾದ ಮೆಥಡ್ ಕೊಟ್ಟಿರ್ತಾನೆ. ನಮ್ಮೆಲ್ಲ ಡಿಗ್ರಿ ಮುಗಿದಿದೆ, ಎಷ್ಟು ಚಂದ ಅರ್ಥ ಆಗ್ಬೋದು. 2 days ಅಲ್ಲಿ ಓದಿ ಮುಗಿಸ್ಬೋದು. ಒಂದು ದಿನ ಮುಂಜಾನೆ ಸಾಯಂಕಾಲದಿಂದ 6ನೇ ತರಗತಿ PUC ಸೆಕೆಂಡರಿ ಎಲ್ಲ ಬುಕ್ಸ್ಗಳು ಓದಿ ಕೊಟ್ಬೋದು. ನೆಕ್ಸ್ಟ್ ಒಂದು 2 days ಸೈನ್ಸ್, 2 days ಯಾವುದು ಸೋಷಿಯಲ್ ಸೈನ್ಸ್. ನಿಮಗೆ 4 ದಿನದಲ್ಲಿ ಸ್ಕೂಲ್ ಬುಕ್ಸ್ ಎಲ್ಲ ಫಿನಿಶ್ ಆಗುತ್ತೆ. ನೀವು ಒಂದೇ ಪೇಜ್ 6ನೇ ತರಗತಿ ಭಾಗ 1 8 ದಿನ, 6ನೇ ತರಗತಿ ಭಾಗ 2 18 ದಿನ ಆಯ್ತು. 7ನೇ ತರಗತಿ ಭಾಗ 1ರಲ್ಲಿ ಎಕ್ಸಾಮ್ ಹಾಲ್ ಟಿಕೆಟ್ ಬಂದುಬಿಡುತ್ತೆ. ಹೌದಾ? ದವಾಶಿ ಓದ್ಬೇಕು. ನಿಮ್ದೆಲ್ಲ ಡಿಗ್ರಿ, ನಿಮ್ಮ ಐಕ್ಯುಮೆಂಟ್ ಹೆಂಗಿರ್ಬೇಕು ಗೊತ್ತಾ? ಸೊ ಪವರ್ಫುಲ್ ಆಗಿರ್ಬೇಕು. ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ನಾನು ಹೇಳ್ತಾ ಇರೋದು ಸತ್ಯ. ನೋಡಿ, ಈ ಟಾಪಿಕ್ ಮ್ಯಾಗ ಒಂದು ಕ್ವಶನ್ಸ್ ಕೇಳ್ತಾರೆ, ಬೇಕಾದ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ವೈರಸ್ ತುಂಬಾ ಇದಾವೆ ಸರ್. ಪ್ರಸ್ತುತ ಈ ಕೊರೋನಾ ವೈರಸ್ ವರೆಗೂ, ಜಿಕಾ ವೈರಸ್ವರೆಗೂ, ಎಬೋಲಾ ವೈರಸ್ವರೆಗೂ ಈಗಿನ ಕರೆಂಟ್ ಅಫೇರ್ಸ್ ಏನಿದೆ ಎಲ್ಲ ವೈರಸ್, ಆ ವೈರಸ್ ಬಗ್ಗೆ ಸಂಬಂಧಪಟ್ಟಂತ ರೋಗಗಳು, ವೈರಸ್ ತಡೆಗಟ್ಟಕ್ಕೆ ತಗಂತ ಲಸಿಕೆಗಳು, ವೈರಸ್ಸಿನ ಲಕ್ಷಣಗಳು, ಈ ವೈರಸ್ ಯಾರ್ಯಾರಿಗೆ ಅಟ್ಯಾಕ್ ಆಗಿದೆ, ನಿಮ್ಗೆ ಅಟ್ಯಾಕ್ ಆಗಿದೋ ಹೆಂಗೋ, ಅದರ ಇರುವ ಹೆಂಗ ಆಕ್ಟಿವ್ ಹೆಂಗಂತಂದ್ರ ಈ ಮನುಷ್ಯನಿಗೆ ಡೆಂಗು ಜ್ವರ ಬಂದಾಗ ನಮಗೆ ನಮ್ಮ ರಿಯಾಲಿಟಿ ಗೊತ್ತಾಗುತ್ತೆ, ಡೆಂಗು ಜ್ವರ ಅಂತ. ಹೌದಾ? ಅದರೆಲ್ಲ ಲಕ್ಷಣಗಳು ನೋಡ್ಕೋಬೇಕು. ನೀವೆಲ್ಲ ಮೆಡಿಕಲ್ ಹಾಸ್ಪಿಟ್ಲ್ ಹೋಗ್ತೀರಾ ಅಲ್ವಾ? ಎಲ್ಲ ಬೋರ್ಡ್ ಹಾಕಿರ್ತಾರೆ, ನೋಡಿದಿರಾ? ಏಡ್ಸ್ ರೋಗದ ಪ್ರಮುಖ ಲಕ್ಷಣಗಳು, ಕ್ಯಾನ್ಸರ್ ರೋಗದ ಪ್ರಮುಖ ಲಕ್ಷಣಗಳು ಕೊಟ್ಟಿರ್ತಾರೆ, ನೋಡಿದಿರಾ? ಅಬ್ಸರ್ವ್ ಮಾಡಬೇಕು. ಈ ಕೆಳಗಿನ ಯಾವುದು ಏಡ್ಸ್ ಹರಡುವುದಿಲ್ಲ. ಮನುಷ್ಯನ ಅಬ್ಸರ್ವಿಂಗ್ದಿಂದ, ನೀವು ಬರೇ ಓದಿದ್ರಿಂದೆಲ್ಲ ಜಾಬ್ ಆಗಲ್ಲ. ಪದೇ ಪದೇ ಅಬ್ಸರ್ವಿಂಗ್ ಇರಬೇಕು, ಗೊತ್ತಾಗಬೇಕು. ಇದೆಲ್ಲ ಮಾಡಿದ್ರಿಂದ ಶಾರ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಹೋಗ್ಬೋದಾ? ನೆಕ್ಸ್ಟ್, ಈ ಕೆಳಗಿನ ವಿಟಾಮಿನ್ ಅನ್ನು ಸೂರ್ಯನ ಬೆಳಕಿನ ವಿಟಾಮಿನ್ ಎಂದು ಕರಿತೀವಿ. ಹೌದಾ? ನೋಡಿ, ವಿಟಾಮಿನ್ ಡಿ. ಓಕೆನಾ? ಯಾವ್ದ್ರಿ? ವಿಟಾಮಿನ್ ಡಿ. ಹಾಗಾದರೆ ವಿಟಾಮಿನ್ ಎಂಬ ಪದ ಯಾವ್ದ್ರಿ? ವಿಟಾಮಿನ್ ಎಂಬ ಪದವನ್ನು ಮೊದಲೇ ಹೇಳಿದ ವಿಜ್ಞಾನಿ ಯಾರು? ವಿಟಾಮಿನ್ ಎಂಬ ಪದವನ್ನು ಮೊದಲೇ ಹೇಳಿದ ವಿಜ್ಞಾನಿ ಯಾರು? ಪಂಕ್. ಯಾರೇ? ವಿಟಾಮಿನ್ ಎಂಬ ಪದವನ್ನು ಮೊದಲೇ ಹೇಳಿದ ವಿಜ್ಞಾನಿ ಯಾರು? ಪಂಕ್. ವಿಟಾಮಿನ್ ಎಂಬ ಪದವನ್ನು ಮೊದಲೇ ಹೇಳಿದವರು ಯಾರು? ಪಂಕ್. ಹಾಗಾದ್ರೆ ವಿಟಾಮಿನ್ಗಳಲ್ಲಿ ಎಷ್ಟು ವಿಧಗಳಿದಾವೆ? 2 types. ವಿಟಾಮಿನ್ಗಳಲ್ಲಿ ಎಷ್ಟು ಪ್ರಕಾರಗಳಿದಾವೆ? 2 types. ವಿಟಾಮಿನ್ 1, ವಿಟಾಮಿನ್ 2. ಎಷ್ಟು ಪ್ರಕಾರಗಳಿದಾವೆ? ವಿಟಾಮಿನ್ಗಳಲ್ಲಿ 2 ಪ್ರಕಾರಗಳಿದಾವೆ. ಹಾಗ ವಿಟಾಮಿನ್ 1 ಬಿಸಿ ಅಂದ್ರೆ ಬಿ ಮತ್ತು ಸಿ, ವಿಟಾಮಿನ್ ಡಿ ಎ, ಡಿ, ಇ, ಕೆ. ಹೌದಾ? ಇವೆಲ್ಲ
ಬಿಸಿ ಅಂದ್ರೆ ಬಿಸಿ ನೀರಿನಿಂದ, ಹೌದಾ? ಮತ್ ನಾನು ಅದು ಹೇಳ್ತಾ ಇದ್ದೀನಿ, ಬಿಸಿ ಬಿಸಿ ಅಂದ್ರೆ ನೀರು, ಹೌದಾ? ಬಿಸಿ ಅಂದ್ರೆ ನೀರಿನಿಂದ, ಇವೆಲ್ಲ ಏನು ಕೊಬ್ಬಿನಿಂದ. ಏನಾದ್ರು ತಪ್ಪು ಮಾಡಿದ್ರೆ ಹೊಡೆದೇ ಬಿಡ್ತೀರಿ ಬಿಡ್ರಿ ನೀವೇ. ಇವೆಲ್ಲ ಬಿಸಿ ನೀರಿನಿಂದ, ಬಿಸಿ 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 ನೀರು ಬಿಸಿ ನೀರು ಬಿಸಿ ನೀರು, ಇವೆಲ್ಲ ಕೊಬ್ಬು. ಸೊಕ್ಕು ಬಂದಿದ್ದು ಜಾಸ್ತಿ, ಕೊಬ್ಬು ಬಂದಿತ್ತು ಅಂತಾರಲ್ಲ, ಕೊಬ್ಬು ಅಂದ್ರೆ ಕೊಬ್ಬಿನಲ್ಲಿ ಕರಗುವಂಥ ವಿಟಾಮಿನ್, ಇವೆಲ್ಲ ನೀರಿನಲ್ಲಿ ಕರಗುವಂಥ ವಿಟಾಮಿನ್. ಸೊ ಎರಡು ಪ್ರಕಾರಗಳ ವಿಟಾಮಿನ್ಸ್ ಮಾಡಿದ್ದೀವಿ. ಈ ವಿಟಾಮಿನ್ಸ್ಗಳಲ್ಲಿ ನೋಡಿದಾಗ ವಿಟಾಮಿನ್ಸ್ 1, 2, ವಿಟಾಮಿನ್ ಬಿ, ಸಿ, ಡಿ, ಇ, ಎಫ್ ಬರಲ್ಲ, ಕೆ ವರೆಗೂ. ಆಮೇಲೆ ಎಫ್ ಕೂಡ ಬರುತ್ತೆ, ಆದ್ರೆ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಅಂಥವು ಯಾವ್ದು ಇಂಪಾರ್ಟೆಂಟ್ ಅಲ್ಲನ ಅವನ್ನೇ ರುಬ್ತಾನೆ ಹಾಕಿ ಎಕ್ಸಾಮಲ್ಲಿ. ಓಕೆ, ಈಗ ವಿಟಾಮಿನ್ ಎ ಬಂದು ಬರುವಂಥ ರೋಗ ಯಾವುದು? ಇರುಳುಗೋಡು. ಇರುಳುಗೋಡು ಅಂದ್ರೆ ಏನು? ಆಮೇಲೆ ವಿಟಾಮಿನ್ ಬಿ ಬೇರೆ ಬೇರೆ, ವಿಟಾಮಿನ್ ಸಿ, ವಿಟಾಮಿನ್ ಡಿ, ವಿಟಾಮಿನ್ ಇ ಬಂಜಿತ. ಇಷ್ಟು ದಿನದಾಗ ಅವನೊಬ್ರು ಹೇಳಿದ, ಅವನು ಇಂಥ ವಿಟಾಮಿನ್ ಇ ಕೇಳ್ತಾನ. ವಿಟಾಮಿನ್ ಕೆ ರಕ್ತ ಬಡಿಲೇನಿ. ವಿಟಾಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆ. ಏನ್ರಿ? ವಿಟಾಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆ. ಹಾಗಾದ್ರೆ ಸೂರ್ಯನೇ ಬೆಳಕಿನ ವಿಟಾಮಿನ್ ಕೇಳಿದಾನೆ, ವಿಟಾಮಿನ್ ಡಿ. ವಿಟಾಮಿನ್ ಡಿ ಅಂತಂದಾಗ ಇದು ಮಕ್ಕಳಿಗೆ ಸಂಬಂಧಪಡುತ್ತೆ. ಏನ್ರಿ? ಮಕ್ಕಳಿಗೆ ಸಂಬಂಧಪಟ್ಟಂತ ವಿಟಾಮಿನ್ಸ್. ಮಕ್ಕಳಿಗೆ ಸಂಬಂಧಪಟ್ಟಂದ್ರೆ ಒಂದು ವಿಟಾಮಿನ್ ಡಿ ಎಂದಾಗ ಒಂದು ಮಕ್ಕಳಿಗೆ, ಇನ್ನೊಂದು ವಯಸ್ಕರವರಿಗೆ ಸಂಬಂಧಪಡುತ್ತೆ. ಇಂಪಾರ್ಟೆಂಟ್, ಓಕೆನಾ? ವಯಸ್ಕರದಲ್ಲಿ ಬೇರೆ ಹಾರ್ಮೋನ್ಸ್ ಇರುತ್ತೆ, ಮಕ್ಕಳಲ್ಲಿ ಬೇರೆ ಹಾರ್ಮೋನ್ಸ್ ಇರುತ್ತೆ. ಹಾಗಾದ್ರೆ ಮಕ್ಕಳಲ್ಲಿ ಇಂಪಾರ್ಟೆಂಟ್ ಅಂದಾಗ ನೋಡ್ರಿ, ನಮ್ಮ ಮಗು ಆದ್ರೆ ಅಥವಾ ನಿಮ್ಮ ಮಕ್ಕಳಾದ್ರೆ ನಾಳೆಗೆ, ಅಥವಾ ಡಾಕ್ಟರ್ಸ್ಗಳು ಸೊಲ್ಯೂಷನ್ ಏನು ಕೊಡ್ತಾರೆ ಗೊತ್ತಾ? ಡಾಕ್ಟರ್ಗಳು ಸೊಲ್ಯೂಷನ್ ಏನು ಕೊಡ್ತಾರೆ ಅಂದ್ರೆ 9 ಅಥವಾ 10 o'clock ಒಳಗೆ, 9:30 ಅಥವಾ 10 o'clock ಒಳಗೆ ಸೂರ್ಯನ ಕಿರಣಗಳು ಮಗು ಮ್ಯಾಗ ಬೀಳಬೇಕು ಅಂತ ಹೇಳುತ್ತೆ. ಯಾಕೆ ಮಗು ಮ್ಯಾಗ ಸೂರ್ಯನ ಕಿರಣಗಳು ವಿಟಾಮಿನ್ ಡಿ ಸಿಗುತ್ತಂದಾಗ ಅವಾಗ ಆ ಮಗುಗೆ ಈ ಟೈಮಲ್ಲಿ ವಿಟಾಮಿನ್ ಡಿ ಸಿಕ್ಕರೆ ಏನ್ ಗಟ್ಟಾಗೈತಿರಿ? ಮೂಳೆಗಳು ಗಟ್ಟಾಗುತ್ತದೆ. ಏನ್ ಗಟ್ಟಾಗತ್ತೆ? ಮೂಳೆ ಗಟ್ಟಿ ಆಗತ್ತಂದ್ರೆ ಈ ಮೂಳೆದಲ್ಲಿ ಯಾವ್ದು ಕ್ಯಾಲ್ಸಿಯಂ ಇರುತ್ತಂದ್ರೆ ಕಬ್ಬಿಣ ಮತ್ತು ಮ್ಯಾಗ್ನೀಸಿಯಂ. ಏನ್ರಿ? ಕಬ್ಬಿಣ ಮತ್ತು ಮ್ಯಾಗ್ನೀಸಿಯಂ ಪ್ರಮಾಣ ಜಾಸ್ತಿ ಇರುತ್ತೆ. ಕಬ್ಬಿಣ ಅಂದ್ರೆ ಅರಲ್ ಕಂಟೆಂಟ್ ನಮ್ಮ ಹತ್ರ ಇದ್ದಾಗ ಸ್ವಲ್ಪ ಗಟ್ಟಿ ಆಗತ್ತೆ. ನೋಡಿ ನಾನು ಎಷ್ಟು ಗಟ್ಟಿ ಇದ್ದೀನಿ, ನೀವಿದ್ದೀರಾ ಬೊಜ್ಜು ತರ, ಹೌದಾ? ನೋಡಿ, ಇಡೀ ಡೇ ಕ್ಲಾಸ್ ಮಾಡಿದ್ರೆ ಏನಾಗಲ್ಲ, ಅಷ್ಟು ಫಿಟ್ ಇದ್ದೀವಿ. ನೀವು ಹೇಳಿದ್ರೆ ಅಪ್ಪ ಯವ್ವ ನೀರು ಕುಡ್ದೇನೋ, ಬಾತ್ರೂಮಿಗೆ ಹೋದೇನೋ, ಜ್ಯೂಸ್ ಕುಡಿಯಕ್ಕೆ ಹೋದೇನೋ, ಓಕೆ, ಇವೆಲ್ಲ ಮಾಡ್ತೀರಿ. ಇವೆಲ್ಲ ಏನಂತಂದ್ರೆ ವಿಟಾಮಿನ್ ಡಿ ಏನಾಗುತ್ತೆ? ಮೂಳೆ. ಅರ್ಥ ಆಯ್ತಾ? ಈ ತರ ಇನ್ಫಾರ್ಮೇಶನ್ ತಿಳ್ಕೊಬೇಕು. ಓಕೆ, ಇವೆಲ್ಲ ತಿಳ್ಕೊಂಡಿದ್ದಾಗ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಯಾವ್ದಾರ ಒಂದು ಟಚ್ ಮಾಡ್ತಾನೆ, ಅವಾಗ ಯೂಸ್ ಆಗುತ್ತೆ. ದಿಸ್ ಇಸ್ ನಿಮ್ ಟೈಮ್ ವೇಸ್ಟ್ ಆಗಲ್ಲ. ಪವರ್ಫುಲ್ ಕ್ವಶನ್ ಪೇಪರ್ ವ್ಯಾಲ್ಯೂಷನ್ ಮಾಡೋ, ಪವರ್ಫುಲ್ ಕ್ವಶನ್ ಪೇಪರ್ ಡಿಸ್ಕಸ್ ಅಂತಾರೆ ಇದಕ್ಕೆ. ಓಕೆ, ಎಷ್ಟು ಓದೋದು ಇಂಪಾರ್ಟೆಂಟ್ ಇಲ್ಕಂಡ್ರಿ, ಕ್ವಶನ್ ಪೇಪರ್ ಹೆಂಗೆ ಬಿಡಿಸೋದು ಇಂಪಾರ್ಟೆಂಟ್. ಎಲ್ಲರೂ ಓದ್ತಾರೆ, ಕೊಟ್ರೆ ಎಲ್ಲರೂ ಓದ್ತಾರೆ, ನಾನು ಓದ್ತೀನಿ. ಆದ್ರೆ ಎಕ್ಸಾಮ್ ಅಲ್ಲಿ ಬರುವಂತ ಕ್ವಶನ್ಸ್ಗೆ ಆನ್ಸರ್ ಹೆಂಗ ಮಾಡ್ತಂದು ಗೊತ್ತಾಗಬೇಕಾದ್ರೆ ದಿಸ್ ಇಸ್ ಇಂಥ ಕ್ಲಾಸ್ ಕೇಳಬೇಕು. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಯಾವುದು? ಕೆಳಗಿನವುಗಳಲ್ಲಿ ಯಾವುದು ಸಸ್ಯಕೋಶಗಳಲ್ಲಿ, ಯಾವ ಕೋಶಗಳಲ್ಲಿ? ಸಸ್ಯಕೋಶಗಳಲ್ಲಿ ಏನಿದೆ? ದ್ವಿತೀಯ ಸಂಶ್ಲೇಷಣೆ ಸ್ಥಳವಾಗಿದೆ. ಸಸ್ಯಕೋಶಗಳಲ್ಲಿ ಯಾವುದು? ದ್ವಿತೀಯ ಸಂಶ್ಲೇಷಣೆ ಸ್ಥಳವಾಗಿದೆ. ಹಾಗಾದ್ರೆ ಸಸ್ಯಕೋಶಗಳಲ್ಲಿ ಯಾವುದು ದ್ವಿತೀಯ ಸಂಶ್ಲೇಷಣೆ ಕೋಶವಾಗಿದೆ ಅಂದ್ರೆ ಯಾವ್ದ್ರಿ? ಕ್ಲೋರೋಪ್ಲಾಸ್ಟ್. ಹಾಗಾದ್ರೆ ಕ್ಲೋರೋಪ್ಲಾಸ್ಟ್ ಅಂತ ಬಿಟ್ರೆ ನಮ್ಗೆ ಜೀವಕೋಶ ಅಂತ ಒಂದು ಟಾಪಿಕ್ ಇದೆ. ಯಾವ ಕೋಶ ಇದೆ ರೀ? ಜೀವಕೋಶ. ದಿಸ್ ಇಸ್ ಸೆಲ್, ಹೌದಾ? ದ ಸೆಲ್. ಈ ಜೀವಕೋಶದಲ್ಲಿ ಬರುವಂತ ಯುಕ್ಯಾರಿಯೋಟ್ ಮತ್ತು ಫ್ಯೂಕ್ಯಾರಿಯೋಟ್ ಎರಡೂ ವಿಭಾಗನಾಗಿ ವಿಂಗಡಣೆ ಮಾಡ್ತೀವಿ, ಹೌದಾ? ಹಾಗಾದ್ರೆ ಜೀವಕೋಶವನ್ನು ಕಂಡಿಡಿದವರು ಯಾರ್ರಿ? ಸೆಲ್ ಕಂಡಿಡಿದವರು ಯಾರು? ರಾಬರ್ಟ್ ಹುಕ್, ಹೌದಾ? ಜೀವಕೋಶದ ಸಿದ್ಧಾಂತವನ್ನು ಕಂಡಿಡಿದವರು ಯಾರು? ಜೀವಕೋಶದ ಸಿದ್ಧಾಂತವನ್ನು ಕಂಡಿಡಿದವರು ಸ್ವೀಡನ್ ಮತ್ತು ಇನ್ನೊಂದು ಸ್ಪೇನ್ ಬರ್ತಾನೆ. ಆಯ್ತಾಯ್ತಕ್ಕ, ನೀ ಆಗ್ತಿ ಎಕ್ಸಾಮ್. ಓಕೆ, ಈಗ ಇದರಲ್ಲಿ ಬರುವಂತದ್ದು ರೈಬೋಜಮ್. ರೈಬೋಜಮ್ಗೆ ಏನಂತ ಕರಿತೀವ್ರಿ ನಾವು? ಆತ್ಮ ಅಂತ ರೈಜೋಸಮ್. ಅದು ರೈಬೋಜಮಿಗೆ
ಪ್ರೋಟೀನ್ ಕಾರ್ಖಾನೆ. ದಿಸ್ ಇಸ್ ಪ್ರೋಟೀನ್ ಕಾರ್ಖಾನೆ. ಯಾವ್ದ್ರಿ? ಪ್ರೋಟೀನ್ ಕಾರ್ಖಾನೆ. ಪ್ರೋಟೀನ್ ಕಾರ್ಖಾನೆ ರೈಬೋಜಮ್. ಆಮೇಲೆ ಮೈಟ್ರೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ. ಯಾವ ಆಕಾರದಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತೆ? ATP. ATP ಲಾಂಗ್ ಫಾರಂ. ATP ಲಾಂಗ್ ಫಾರಂ. ದಿಸ್ ಇಸ್ ATP ಲಾಂಗ್ ಫಾರಂ. ಎಕ್ಸಾಮ್ ಕೇಳಿದ್ದಾರೆ, ಹುಷಾರ್. ನೆಕ್ಸ್ಟ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಂದ್ರೆ ಜೀವಕೋಶದ ಕಣದಂಗಗಳು, ಗಾಳಿಗೆ ಸಂಕೀರ್ಣ ಅಂತ ಕರಿತೀವಲ್ಲ, ಆ ನ್ಯೂಕ್ಲಿಯಸ್ ಕೂಡ ಒಂದು ಬರುತ್ತೆ ನೋಡಿ. ಇದ್ರ ನ್ಯೂಕ್ಲಿಯಸ್ ಅದಕ್ಕೆ ಸಂಪರ್ಕ ನೋಡ್ಕೊಳ್ಳಿ. ಇವೆಲ್ಲ ಜೀವಕೋಶದಲ್ಲಿ ಕಂಡು ಬರುವಂಥದ್ದು. ಓಕೆನಾ? ರಕ್ತದ ಗುಂಪುಗಳ ಬಗ್ಗೆ ಕೆಳಗಿನವುಗಳಲ್ಲಿ ಪರಿಗಣಿಸಿ. ರಕ್ತದ ಗುಂಪುಗಳ ಬಗ್ಗೆ ಕೆಳಗಿನವುಗಳಲ್ಲಿ ಪರಿಗಣಿಸಿ. ರಕ್ತದ ಗುಂಪುಗಳ ಬಗ್ಗೆ ಕೆಳಗಿನವುಗಳಲ್ಲಿ ಪರಿಗಣಿಸಿ. ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ ಆತ್ಮೀಯ ವಿದ್ಯಾರ್ಥಿಗಳೇ. ಈಗ ರಕ್ತದ ಗುಂಪುಗಳಲ್ಲಿ ಏನ್ರಿ? ರಕ್ತದ ಗುಂಪುಗಳ ಬಗ್ಗೆ ಕೆಳಗಿನವುಗಳಲ್ಲಿ ಪರಿಗಣಿಸಿ. ರಕ್ತದ ಗುಂಪುಗಳಲ್ಲಿ ತಂದಾಗ ಕಾಕ ರಕ್ತದ ಗುಂಪು ಎಷ್ಟದ? ರಕ್ತದ ಗುಂಪು 4 ರಕ್ತದ ಗುಂಪುಗಳಿದಾವೆ. ಆ ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದಾನೆ. ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಕಾರ್ಲ್ಯಾಂಡ್ ಸ್ಟೀನರ್ ರಕ್ತದ ಗುಂಪುವನ್ನು ಕಂಡುಹಿಡಿಯುತ್ತಾನೆ. ಹಾಗಾದ್ರೆ ರಕ್ತದ ಪರಿಚಲನವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ವಿಲಿಯಂ ಹಾರ್ವೆ. ಯಾವ್ರಿ? ವಿಲಿಯಂ ಹಾರ್ವೆ. ರಕ್ತದ ಪರಿಚಲನವನ್ನು ಕಂಡುಹಿಡಿದ ವಿಜ್ಞಾನಿ ವಿಲಿಯಂ ಹಾರ್ವೆ. ರಕ್ತದ ಗುಂಪುಗಳು ಎಷ್ಟಂತಂದು ಹೇಳಿದೀನ್ರಿ? 4 ಪ್ರಕಾರದ ರಕ್ತ ಗುಂಪುಗಳಿದೆ. ಎ ರಕ್ತದ ಗುಂಪು ಇದೆಯಾ? ಬಿ ರಕ್ತದ ಗುಂಪು ಇದೆಯಾ? AB ರಕ್ತದ ಗುಂಪು ಇದೆಯಾ? O ರಕ್ತದ ಗುಂಪು ಇದೆಯಾ? ಹೌದಾ? 4 ರಕ್ತದ ಗುಂಪುಗಳು ಇದಾವೆ. ಹಾಗೆ ಈಗ ರೀಸೆಂಟ್ ಆಗಿ ಬಾಂಬೆ ರಕ್ತದ ಗುಂಪು, ಬೇರೆ ಬೇರೆ ರಕ್ತದ ಗುಂಪು ಬಂದಿದೆ. ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಬೇಕು, ತಿಳ್ಕೊಬೇಕು. ಮೊನ್ನೆ ನಾನು ಮ್ಯಾಗಜಿನ್ ಓದಲ್ಲಿ ನೋಡಿದೆ. ಹಾಗಾದ್ರೆ ಈ ರಕ್ತದ ಗುಂಪುಗಳಲ್ಲಿ ತಂದಾಗ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟನ, ಓದನ. ರಕ್ತದ ಗುಂಪು, ಕೇಂದ್ರ ಗುಂಪು ನೋಡಿ. ಕೆಂಪು ರಕ್ತ ಕಣಗಳು ಮೇಲಿನ ಪ್ರತಿಜನಕಗಳಿಂದ ನಿರ್ಧರಿಸಲಾಗುತ್ತದೆ. ಯಾವುದು? ರಕ್ತದ ಗುಂಪನ್ನು ಕೆಂಪು ರಕ್ತದ ಕಣಗಳ ಮೇಲಿನ ಪ್ರತಿಜನಕಗಳಿಂದ ನಿರ್ಧರಿಸುತ್ತದೆ. ಸರಿಯಾದದ್ದು. ನೆಕ್ಸ್ಟ್ ಓ ಯಾವುದು? ಋಣಾತ್ಮಕವನ್ನು ಸಾರ್ವತ್ರಿಕ ಏನಂತ ಕರೀತಾರೆ? ದಾನಿ. ಎಲ್ಲ ರಕ್ತಗಳು ತಗೋಬಹುದು, ಅದಕ್ಕೆ ದಾನಿ ಅಂತ ಕರೀತಾರೆ. ಸೊ ಆಮೇಲೆ AB ಪಾಸಿಟಿವ್ ಅನ್ನು ಸಾರ್ವತ್ರಿಕ ಏನು ಕರೀತಾರೆ? ಸ್ವೀಕರಿಸುವುದು ಅಂತ ಕರೀತಾರೆ. ಮೇಲಿನವುಗಳು ಯಾವುದು ಸರಿ? ಮೇಲಿನವುಗಳು ಯಾವ್ದು ಸರಿ? ಎಲ್ಲವೂ ಸರಿಯಾಗಿದೆ. ದಿಸ್ ಇಸ್ ಆನ್ಸರ್. ಏನಿದೆ? ಎಲ್ಲವೂ ಸರಿಯಾಗಿದೆ. ಏನಿದೆ? ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 35. ಈ ಕೆಳಗಿನವುಗಳಲ್ಲಿ ಯಾವುದು ಸಹಜೀವನದ ಉದಾಹರಣೆ ಆಗಿದೆ? ದಿಸ್ ಇಸ್ ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್. ಏನ್ರಿ? ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಹೇಳ್ರಿ. ಕ್ಲಾಸ್ ಮುಗ್ದಿದೆ ತಾನೆ? ನಿಮ್ಗೆ ಮುಗ್ದಿದೆ ತಾನೆ? ಎಕಾಲಜಿ ಯಾವುದಂತಂದಾಗ ನಾಯಿಯ ಮೇಲೆ ಉಣ್ಣೆ, ಮಾನವ ಚರ್ಮದ ಸೋಂಕಿನಲ್ಲಿ ಶಿಲೀಂಧ್ರಗಳು, ಲೈಕೆನ್ಸ್ಗಳಲ್ಲಿ ಪಾಚಿ ಮತ್ತು ಶಿಲೀಂಧ್ರಗಳು, ಮಾನವ ಕರುಳಿನಲ್ಲಿರುವ ಟೇಪ್ ವರ್ಮ್ಗಳು. ಅಂದ್ರೆ ಲೈಕೆನ್ಸ್ ಮತ್ತು ಪಾಚಿ ಶಿಲೀಂಧ್ರಗಳು. ಸಹಜೀವನ. ನೆಕ್ಸ್ಟ್ ಈ ಕೆಳಗಿನ ಯಾವ ಹಾರ್ಮೋನುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ? ಯಾವ್ದಿದೆ? ಇನ್ಸುಲಿನ್ಸ್. ಹೌದಾ? ಅಡ್ರಿನಲ್ ಎಲ್ಲಿ ಬರುತ್ತೆ? ಅಡ್ರಿನಲಿಸ್, ಥೈರಾಕ್ಸಿನ್, ಕೋರ್ಟಿಸೋಲ್. ಸರ್ಚ್ ಮಾಡಿ ನೋಡಿ. ನೆಕ್ಸ್ಟ್ ಲ್ಯಾಪಿಂಗ್ ಗ್ಯಾಸ್ ಮೀನ್ಸ್ ನಗುವ ಅನಿಲು, ನಗಿಸುವ ಅನಿಲು. ಹೌದಾ? ಯಾರ್ದಾರ ಮದುವೆ ಹೋಗಿ ಮದುವೆ ಇರ್ತಲ್ಲ, ಮದುಮಗಳಿಗೆ ಅಥವಾ ಮದುಮಗನಿಗೆ ಹೋಗಿ ಲ್ಯಾಪಿಂಗ್ ಗ್ಯಾಸ್ ಕೊಟ್ಬಿಟ್ರೆ ಏನಾಗ್ತಾನವ? ಎಲ್ಲಾರು ಬರ್ತಾರೆ. ನಿನ್ನ ಹೆಂಡತಿ ಹೆಸರು ಏನಂತ ಕೇಳಿದಾಗವ
ಮುಂದಿನ ನಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಂತ ಹುಚ್ಚನ ಮಗ ಹೋಗಿ ಹುಡುಗಿ ಕೊಟ್ಟು ಅಂತ ಪಬ್ಲಿಕ್ ಲಾಫಿಂಗ್ ಗ್ಯಾಸ್ ನಾನು ಯಾರಿಗಾರು ಒಬ್ರಿಗೆ ಮಾಡ್ತೀನಿ, ಹಿಂಗೆ ನನ್ನ ಫ್ರೆಂಡ್ಸ್ಗಳಿಗೆ ತಗೊಂಡ್ ಹೋಗ್ತೀನಿ. ಇಲ್ಲ ಸಿಗುತ್ತೆ, ತುಂಬಾ ಇಂಪಾರ್ಟೆಂಟ್ ಅದಂತ ಅಲ್ಲ. ಓಕೆ, ತುಂಬಾ ಇಂಪಾರ್ಟೆಂಟು ಯಾವುದು, ನೈಟ್ರಿಕ್ ಗ್ಯಾಸ್. ಈಗ ಹಿಂಗೆಲ್ಲ ಮಾಡ್ತಾ ಇದೀನಲ್ಲ ಜೋಕ್ಸ್, ಈಗೆಲ್ಲ ನೆನ್ಪಿಟ್ಕೋಬೇಕು. ಹಿಂಗೆಲ್ಲ ಹೌದಲ್ಲ ಲ್ಯಾಪಿಂಗ್ ಗ್ಯಾಸ್ ಬರೇ ಓದಿ ಅಲ್ಲ, ಅದು ಬೇರೆ ತರಾನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌದಾ, ಆ ಥರ ಮಾಡ್ಕೊಂಡ್ರಿಂದ ಯೂಸ್ ಆಗುತ್ತೆ. ನೆಕ್ಸ್ಟ್ ಹೋಗ್ಬೋದಾ? ಕ್ವಶನ್ ನಂಬರ್ 38. ಲೋಹ ಮತ್ತು ಆಲೋಹ ಅಂತ ಒಂದು ಟಾಪಿಕ್ ಇದೆ. ಏನಿದೆ ರೀ? ಲೋಹ ಮತ್ತು ಆಲೋಹ. ಹಾಗಾದ್ರೆ ಕೆಳಗಿನ ಯಾವ ಲೋಹವು ಕೋಣೆಯಲ್ಲಿ ಉಷ್ಣಾಂಶದಲ್ಲಿ ದ್ರವ ರೂಪ ಹೋಗುತ್ತೆ? ಅಂದ್ರೆ ದ್ರವ ರೂಪದ ಲೋಹ ಪಾದರಸ. ದ್ರವ ರೂಪದ ಆಲೋಹ ಬ್ರೋಮಿಯ. ದ್ರವ ರೂಪದ ಆಲೋಹ ಯಾವುದು? ಬ್ರೋಮಿಯ. ಬ್ರೋಮಿಯಂ ಅಲ್ಲ, ಬ್ರೋಮಿಯ. ಬ್ರೋಮಿಯಮ. ಆಯ್ತಮ್ಮ, ಬರ್ಕೋ. ಬ್ರೋಮಿಯಂ. ಹೌದಾ? ಈ ಲೋಹ ಮತ್ತು ಆಲೋಹಗಳಿಗೆ ವ್ಯತ್ಯಾಸವೇನು ತಿಳ್ಕೊಳ್ಳಿ. ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ, ಲೋಹ ಮತ್ತು ಆಲೋಹ ಇಬ್ಬರಿಗೆ ಡಿಸ್ಟೆನ್ಸ್ ಏನು ವ್ಯತ್ಯಾಸ ಏನಿದೆ ತಿಳ್ಕೊಳ್ಳಿ. ಎಷ್ಟು ಮಾರ್ಕ್ಸ್ ತಗೊಂಡು ಫುಲ್ಲು. ಓಕೆ, ದ್ರವಗಳಲ್ಲಿರುವ ವಸ್ತುಗಳ ಮೇಲೆ ತೇಲುವ ಬಲವನ್ನು ಯಾವ ನಿಯಮಗಳು ವಿವರಿಸುತ್ತದೆ? ಯಾವುದು? ಆರ್ಕಿಮಿಡಿಸ್ ತತ್ವ. ದ್ರವಗಳಿನ ವಸ್ತುಗಳ ಮೇಲೆ ತೇಲುವ ಬಲವನ್ನು ಯಾವ ನಿಯಮಗಳು ವಿವರಿಸುತ್ತದೆ? ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಹಾಗಾದ್ರೆ ನ್ಯೂಟನ್ ಅಂದ್ರೆ ಏನು? ಜಡತ್ವ. ಹೌದಾ? ನ್ಯೂಟನ್ ಏನ್ರಿ? ಜಡತ್ವ. ಜಡತ್ವ ಅಂದ್ರೆ ಏನು? ಬಸ್ಸಿನಲ್ಲಿ ಹೋಗುವಂತ ವ್ಯಕ್ತಿ ಬಸ್ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರುವಂಥದ್ದು. ಓಕೆನಾ? ಆ ತರ ಜಡತ್ವ. ಆಮೇಲೆ ಪಾಸ್ಕಲ್ ನಿಯಮ ಅಂತಂದಾಗ ಬೋರ್ಲಿನ್ ನಿಯಮ ಅಂತಂದ್ರೆ ಇದು ವಿಮಾನಗಳಲ್ಲಿ ರೆಕ್ಕೆಗಳಲ್ಲಿ ಇದು ಮಾಡುವಂಥದ್ದು. ಪಾಸ್ಕಲ್ ಅಂತಂದಾಗ ಅದೇನು ದ್ರವ ರೂಪದ ಅನಿಲಗಳೇನು ಇದೆ, ಕೆಮಿಕಲ್ ಇದರಲ್ಲಿ ಫಿಸಿಕ್ಸ್ ಅಲ್ಲಿ ಬರುತ್ತೆ ಅಥವಾ ಕೆಮಿಸ್ಟ್ರಿ ಬರುತ್ತೆ, ನೋಡ್ಕೊಳ್ಳಿ. ಯಾವುದು ವಿದ್ಯುತ್ ಪ್ರತಿರೋಧದ ಘಟಕವಾಗಿದೆ? SI ಮಾನ ಅಂತ ಕರಿತೀವಿ. ಏನ? ಓಕೆ, ಇಲ್ಲಿ ವಿದ್ಯುತ್ ಪ್ರತಿರೋಧದ ಘಟಕ ಅಂತಂದಾಗ ಓಮ್. ಹೌದು. ಅಂಪಿಯರ್ ಅನ್ನೋದು ವಿದ್ಯುತ್ ಪ್ರವಾಹ. ಯಾವ್ದ್ರಿ? ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹದ ಅಂಪಿಯರ್. ಇದು ಶಕ್ತಿಯ ಅಂತಾರಾಷ್ಟ್ರೀಯ ಮಾನ. ಸೊ ವೋಲ್ಟ್ ಅನ್ನೋದು ಏನ್ರಿ? ವೋಲ್ಟ್ ಅನ್ನೋದು ಸಾಮರ್ಥ್ಯ ಏನಿದೆ, ವೋಲ್ಟ್ ಅನ್ನೋದೇನು? ವೋಲ್ಟ್ ಅನ್ನೋದು ಕೂಡ ವಿಭವಾಂತರ. ವಿಭವಾಂತರದ SI ಮಾನದ ಘಟಕ. ಇದು ವಿದ್ಯುತ್ ಪ್ರವಾಹದ ಘಟಕ, ಇದು ಶಕ್ತಿಯ ಘಟಕ. ಶಕ್ತಿಯ ಸಾಮರ್ಥ್ಯದ ಘಟಕ ಅಂತ ಬರ್ಕೊಳ್ಳಿ. ಶಕ್ತಿಯ ಸಾಮರ್ಥ್ಯದ ಘಟಕ. ಶಕ್ತಿಯ ಸಾಮರ್ಥ್ಯದ ಘಟಕ. ಓಕೆನಾ? 4 ಬರ್ಕೊಂಡ್ರೆ ಆಪ್ಷನ್ಸು. ನೆಕ್ಸ್ಟ್ ಇಲ್ಲಿನ ಚೂರು ನೋಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಚೂರು ನೋಡ್ಕೋಬೇಕು. ಭಾರತದಲ್ಲಿನ ಜೀವಗೋಳದ ಮೀಸಲು. ಭಾರತದಲ್ಲಿನ ಜೀವಗೋಳದ ಮೀಸಲು ಬಗ್ಗೆ ಈ ಕೆಳಗಿನವುಗಳಲ್ಲಿ ಪರಿಗಣಿಸಿ. ಈ ಕೆಳಗಿನವುಗಳಲ್ಲಿ ಪರಿಗಣಿಸಿ. ಭಾರತದಲ್ಲಿನ ಜೀವಗೋಳದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಪರಿಗಣಿಸಿ. ಓಕೆನಾ? ಜೀವಗೋಳ ಮೀನ್ಸ್ ಬಯೋಸ್ಪಿಯರ್. ಏನ್ರಿ? ಬಯೋಸ್ಪಿಯರ್. ಏನು? ಬಯೋಸ್ಪಿಯರ್. ಹೌದಾ? ಬಯೋಸ್ಪಿಯರ್. ಹಾಗಾದ್ರೆ ಜೀವಗೋಳ ಬಯೋಸ್ಪಿಯರ್ದಲ್ಲಿ ಎಷ್ಟು ಇದು ಒಂದವ್ರಿ? ಟೋಟಲ್ 18 ಇದಾವೆ. ಎಷ್ಟಿದಾವೆ? ಜೀವಗೋಳದ ಸಂರಕ್ಷಣಾ ತಾಣಗಳು ಎಷ್ಟಿದಾವೆ? 18 ಅದಾವೆ. 18ರಲ್ಲಿ 12 ಮಾತ್ರ ಎದರಲ್ಲಿ ಸೇರ್ಪಡೆ ಆಗಿದ್ದಾವೆ? ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿದೆ. 18ರಲ್ಲಿ ಎಷ್ಟು ಸೇರ್ಪಡೆ ಆಗಿದ್ದಾವ? 12 ಸೇರ್ಪಡೆ ಆಗಿದ್ದಾವ. ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಓದೋಣ. ಎಲ್ಲ ಜೀವಗೋಳದ ಮೀಸಲುಗಳನ್ನು ಯುನೆಸ್ಕೋ ಅಥವಾ BA ಕಾರ್ಯಕ್ರಮದಲ್ಲಿ ಅಡಿಯಲ್ಲಿ ಅಂದ್ರೆ MAB ಅಂದ್ರೆ ಮ್ಯಾನ್ ಆಫ್ ಅನಿಬಲ್ ಏನಿದೆ ನೋಡಿ. ಇಲ್ಲ ಮ್ಯಾನ್ ಹ್ಯಾಂಡ್ ದ ಬಯೋಸ್ಪಿಯರ್. ಮ್ಯಾನ್ ಹ್ಯಾಂಡ್ ದ ಬಯೋಸ್ಪಿಯರ್ ಏನಿದೆ ಅದೇನಿದೆ ನೋಡಿ, ಅದರ ಅಡಿಯಲ್ಲಿ ಗುರುತಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಎಲ್ಲ ಅನ್ನೋದು ರಾಂಗ್. ದಿಸ್ ಇಸ್ ಪಾಯಿಂಟ್. ಯಾಕೆ ಅಂತಂದಾಗ 18 ಕೂಡ ಕೊಟ್ಟಿಲ್ಲ. ಎಷ್ಟಿದಾವೆ? 12 ಇದಾವೆ. ದಿಸ್ ಇಸ್ 12.
ಎಲ್ಲ ಇಲ್ಲ, 12 ಮಾತ್ರ ಅದರ ಅಂಡರಲ್ಲಿ ಬರೋದು. ಮ್ಯಾನ್ ಆಫ್ ದ ಬಯೋಸ್ಪಿಯರ್ ಅಂಡರಲ್ಲಿ ಬರುವಂಥದ್ದು, ಎಲ್ಲ ಬರಲ್ಲ. ಹಾಗಾದ್ರೆ ಇದು ರಾಂಗ್ ಇದೆ. ನೀಲಗಿರಿ ಯುನೆಸ್ಕೋ ಪಟ್ಟಿಯಲ್ಲಿ ಮೊದಲ ಭಾರತೀಯ ಜೀವಗೋಳ ಮೀಸಲು ಪ್ರದೇಶ, ದ ಫಸ್ಟ್ ಬಯೋಸ್ಪಿಯರ್ ಪ್ಲೇಸ್. ಯಾವುದು? ನೀಲಗಿರಿ. ಇದು ಯಾವಾಗ ಪ್ರಾರಂಭ ಮಾಡಿದ್ದು ಅಂದ್ರೆ 2000ದಲ್ಲಿ. ನೀಲಗಿರಿ ಅನ್ನೋದು ಕರ್ನಾಟಕ, ತಮಿಳುನಾಡು ಅಂಡ್ ಕೇರಳ 3 ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ಲೇಸ್. ನೀಲಗಿರಿ ಜೈವಿಕ ಮಳೆ ಬರ್ತಾ ಇದೆಯಾ? ನೀಲಗಿರಿ ಜೈವಿಕ. ಹೌದಾ? ನೆಕ್ಸ್ಟ್ ಸುಂದರ್ಬನ್ಗಳು ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ಗಡಿಯ ಆಚೆಗಿನ ಜೀವಗೋಳ ಮೀಸಲು ಪ್ರದೇಶವಾಗಿದೆ. ದಿಸ್ ಇಸ್ ರೈಟ್. ಹಾಗಾದ್ರೆ ಇದರಲ್ಲಿ ರೈಟ್ ಯಾವುದು? ನೀಲಗಿರಿ ಒಂದು ರೈಟ್, ಇನ್ನೊಂದು ಸುಂದರ್ಬನ್. 2 and 3 ರೈಟ್ಸ್. 2 and 3 ರೈಟ್ಸ್. 2 and 3 ರೈಟ್ಸ್. ಎಷ್ಟು? 2 and 3 ರೈಟ್ಸ್. 2 and 3 ರೈಟ್ಸ್. ಓಕೆನಾ? 2 and 3 ರೈಟ್ಸ್. ಓಕೆ, ಈ ತರ ಓದ್ಬೇಕು. ಏನ್ ಓದ್ಬೇಕು? ಈ ತರ ಓದ್ಬೇಕು. ಹಾಗಾದ್ರೆ 12 ಯುನೆಸ್ಕೋ ವಿಶ್ವ ಪರಂಪರೆ 18ರಲ್ಲಿ ಎಷ್ಟು ಸೇರ್ಪಡೆ ಆಗಿದ್ದಾವ್ರಿ? 18ರಲ್ಲಿ ಎಷ್ಟು ಸೇರ್ಪಡೆ ಆಗಿದ್ದಾವು? 12. ಬಯೋಸ್ಪಿಯರ್ದಲ್ಲಿ ಜೀವಗೋಳ ಮೀಸಲು ಪ್ರದೇಶ ಟೋಟಲ್ 18 ಇದಾವೆ ಭಾರತದಲ್ಲಿ. ಅದರಲ್ಲಿ 12 ಯುನೆಸ್ಕೋದಲ್ಲಿ ಸೇರ್ಪಡೆ ಆಗಿದೆ. ಫಸ್ಟ್ ಸೇರ್ಪಡೆ ಆಗಿದೆ ನೀಲಗಿರಿ, ಲಾಸ್ಟಿಗೆ ಸೇರ್ಪಡೆ ಆಗಿದೆ ಯಾವುದು? ಕಾಂಚನಜುಂಗ. ಇದಕ್ಕಿಂತ ಹಿಂದು ಪನ್ನಾ ಮಧ್ಯಪ್ರದೇಶ್ ರಾಷ್ಟ್ರೀಯ ಉದ್ಯಾನವನ. ಪನ್ನಾ ಮಧ್ಯಪ್ರದೇಶ್. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗ್ಬೋದಾ? ಭಾರತದಲ್ಲಿನ ಮ್ಯಾಂಗ್ರೋವ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಮ್ಯಾಂಗ್ರೋವ್ ಫಾರೆಸ್ಟ್ ಆಲ್ರೆಡಿ ಹೇಳಿದ್ದೀನಿ. ರೆಂಬೆ ಕೊಂಬೆಗಳ ಒಳೆಗೊಂಡಂತ ಪ್ರದೇಶವು ಮ್ಯಾಂಗ್ರೋವ್ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಇಂಗಾಲದ ಸಿಂಕ್ ಕಾರ್ಯನಿರ್ವಹಿಸುತ್ತದೆ ಮತ್ತು ಕರಾವಳಿಯ ಸವೆತಗಳಿಂದ ರಕ್ಷಿಸುತ್ತದೆ. ದಿಸ್ ಇಸ್ ರೈಟ್. ಇವು ಉಪ್ಪು ಸೈ ನೀರಿದ ಜಾತಿಗಳಿದೆ. ರೈಟ್. ಅತಿ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ ಒಂದು ಗುಜರಾತ್. ತಪ್ಪು. ದಿಸ್ ಇಸ್ ತಪ್ಪು. ಯಾವುದು? ಪಶ್ಚಿಮ ಬಂಗಾಳ. ದಿಸ್ ಇಸ್ ಆನ್ಸರ್. ಹಾಗಾದ್ರೆ ಎಷ್ಟು ಕರೆಕ್ಟಾ? ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಎಲ್ಲರದು OMR ಚೆಕ್ ಮಾಡ್ತೀನಿ ಆಮೇಲೆ ಕುಂತು. ಯಾರು ಈ ಕ್ವೆಶ್ಚನ್ ಪೇಪರ್ 70+ ಮಾಡಿದಿರೋ ಪಕ್ಕಾ ಟಾಪ್ 10 ರ್ಯಾಂಕಲ್ಲಿ ಇರ್ತೀರಿ. ಯಾರೋ 60 ತನಕ ಮಾಡಿದಿರಿ, ನೀವು ಇನ್ನೂ ಚೂರು ಎಫರ್ಟ್ ಹಾಕಿದ್ರೆ PC ಹಾಕ್ತೀರಾ. ಯಾರೋ 50 ತನಕ ಮಾಡಿದಿರಿ, ನೀವು ಇನ್ನೂ ಚೂರು ಎಫರ್ಟ್ ಹಾಕ್ಬೇಕು, ತುಂಬಾ ಎಫರ್ಟ್ ಹಾಕ್ಬೇಕು. ನೀವೇನಾದ್ರೂ 40 ಕೆಳಗೆ ಏನಾದ್ರು ಇದ್ರೆ 40 ಕೆಳಗಾದಿಗೇನಿದ್ರೆ ನಿಮ್ಮನ್ನು ದೇವರೇ ಕಾಪಾಡ್ಬೇಕು. 40 ಕೆಳಗಿಲ್ಲಂತ ಮಾಡಿದೀನಿ. 40 ಕೆಳಗಿದ್ರೆ ನಾವೇನ್ ಮಾಡಕ್ ಬರಲ್ಲ. ದಯವಿಟ್ಟು ಕಾಣ್ಲಾರ್ದಂಗ ಹಾಕ್ಬಿಡಿ, 4-5 ಎಕ್ಸ್ಟ್ರಾ ಹಾಕೊಂಡ್ಬಿಡಿ ಮಾರ್ಕ್ಸ್. ಹೌದಾ? 40 ತನಕ ಅಟ್ಲೀಸ್ಟ್ ಈ ಕ್ವೆಶ್ಚನ್ ಪೇಪರ್ ಅಲ್ಲಿ 40 ನೀವು ಏನಾದ್ರೂ ಮಾರ್ಕ್ಸ್ ಮೈನಸ್ ತೆಗೆದು 40 ಮಾರ್ಕ್ಸ್ ನಿಮ್ ಇದ್ರೆ 40 ಮೈನಸ್ ಮಾರ್ಕ್ಸ್ ಇದ್ರೆ ಪಕ್ಕ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರಿ ಅಂತ ಹೇಳ್ಕೊತೀನಿ. 50 ಇದ್ರೆ ನೀನ್ ಇನ್ನೊಂದು ಚೂರು ಪ್ಲಾಟ್ಫಾರ್ಮ್ ಅಲ್ಲಿ ಇವ್ರಕ್ಕಿಂತ ಸ್ವಲ್ಪ ಜಾಸ್ತಿ ಇದೆಯಾ. 65+ ಏನಾದ್ರೂ ರೈಟ್ ಆದ್ರೆ ನೀವು ಪಕ್ಕ PC ಆಗ್ತೀಯ. 70 ಮಾಡಲ್ಲ, ನನಗೆ ಗೊತ್ತಿದೆ. 70 ಆಗತ್ತೆ. ಯಾರ್ದಾದ್ರ ಆಗತ್ತಾ? ನಮ್ಮ ಮನೋಜ್ ಕುಮಾರ್ ಪಾಂಡೆದ್ ಆಗ್ಬೋದು. ಯಾಕಂದ್ರೆ ದೇವ್ರ ಮನುಷ್ಯ, ಅವನ್ ಹೇಳಕ್ಕಾಗಲ್ಲ. ಅವನ್ ಹಾಕಿದೆಲ್ಲ ರೈಟ್ ಆಗ್ತಾವಂತೆ ಹೇಳ್ತಾನೆ ನನಗೆ. ಸಾರ್ 500 ಕ್ವೆಶ್ಚನ್ ಪೇಪರ್ ಅಲ್ಲಿ 250 ಮನೆ ಫೋನ್ ಹಚ್ಚಾನ. ಸರ್ 500 ಕ್ವೆಶ್ಚನ್ ಪೇಪರ್ ಬಿಡಿಸಿನ್ ಸರ್, 240 ಮ್ಯಾಗ ರೈಟ್ ಆಗ್ಯಾವ ಸರ್. ನಮ್ಮ ಮನೋಜ್ ಮಧ್ಯರಾತ್ರಿ ಕಾಲ್ ಮಾಡ್ತಾನೆ. ಭಾರತದಲ್ಲಿ ಜೀವ ವೈವಿಧ್ಯತೆ ಅಂದ್ರೆ ಬಯೋಡೈವರ್ಸಿಟಿ ಏನ್ರಿ? ಬಯೋಡೈವರ್ಸಿಟಿ. ಈ ಬಯೋಡೈವರ್ಸಿಟಿಗಳು ಭಾರತದಲ್ಲಿ ಎಷ್ಟದಾವು? 36 ಅದಾವು. ಎಷ್ಟದಾವು? 36 ಬಯೋಡೈವರ್ಸಿಟಿ ಇದೆ ಸರ್. ನಾನು ಸುಮ್ಮನೆ ಜೋಕ್ಸ್ ಮಾಡ್ತಾ ಇದ್ದೀನಿ, ಯಾರು ತಪ್ಪು ತಿಳ್ಕೊಬೇಡ್ರಪ್ಪು.
ಸುಮ್ ಕ್ಲಾಸಲ್ಲಿ ಟ್ಯಾಪ್ ಪಾಸ್ ಆಗ್ಲಿ ಮಾಡ್ತಾ ಇರ್ತೀನಿ. 36 ಏನಿದಾವು ಜೀವ ವೈವಿಧ್ಯತೆ ತಾಣಗಳು, 36 ಬಯೋಸ್ಪಿಯರ್ಗಳಲ್ಲಿ, 36 ಜೈವಿಕ ಜೀವ ವೈವಿಧ್ಯತೆಗಳಲ್ಲಿ ಅದರಲ್ಲಿ ನನ್ನ ದೇಶ ಯಾವುದು? ಭಾರತ. ಭಾರತದ ಎಷ್ಟಿದೆ? 4 ಇದೆ. ನೋಡೋಣ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಏನೇನಿದೆ, ಏನ್ ಸರಿ ಇದೆ ನೋಡ್ಕೊಳ್ಳೋಣ. ಹಾಗಾದ್ರೆ ಭಾರತವು 3 ಅಂತ ಕೊಟ್ಟಿದ್ದಾನೆ, ಇಲ್ಲಿ ಅಲ್ಲಾಡಿದ್ದಾನೆ, ಇದರ ತಪ್ಪು. ಹೌದಾ? ಇಲ್ಲಿ ಅಲ್ಲಾಡಿದ್ದಾನೆ, ತಪ್ಪು. ಹಾಗಾದ್ರೆ ಯಾವ್ಯಾವ ಮಾಸ್ಟರ್ ಅಂತ? ಒಂದನೇದು ಹಿಮಾಲಯ ಇದೆ, ಎರಡನೇದು ಇಂಡೋ ಬರ್ಮಾ ಇದೆ, ಮೂರನೇದು ಯಾವ್ದಿದೆ? ಇನ್ನು ಮೂರನೇದು ಯಾವ್ದಿದೆ ನೋಡಿ ಬರ್ಕೊಳ್ಳಿ. ಹಿಮಾಲಯ, ಇಂಡೋ ಬರ್ಮಾ ಒಂದು, ಮೂರನೇದು ಹಿಮಾಲಯ, ಪಶ್ಚಿಮ ಘಟ್ಟ, ಮೂರನೇದು ಯಾವುದು? ಪಶ್ಚಿಮ ಘಟ್ಟ, ನಾಲ್ಕನೇದು ಯಾವುದು? ಇಂಡೋ ಹಿಮಾಲಯ ಅಂತ ಬರ್ಕೊಬಿಡಿ, ನಡೀತೆ. ಇಂಡೋ ಬರ್ಮಾ ಅಂತಿದ್ರೆ ರಾಂಗ್, ಇದು ಬರ್ಮಾ ಅಲ್ಲ, ಇಂಡೋ ಹಿಮಾಲಯ. ಓಕೆನಾ? ಆಮೇಲೆ ಸುಂದರ್ಬನ್ಸ್, ಇದಕ್ಕೆ ಇನ್ನೊಂದು ಹೆಸರೇನಿದೆ ಅಂದ್ರೆ ಸುಡಾಲ್ಯಾಂಡ್ ಮಾಡ್ಕೊಳ್ಳಿ. ಸುಂದರ್ಬನ್ಸ್ ಬೇಡ, ಸುಡಾಲ್ಯಾಂಡ್ ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ಕಂಡು ಬರುತ್ತೆ. ಹೇಳ್ತೀನಿ ಬರ್ಕೋ ಅಕ್ಕ. ಪಶ್ಚಿಮ ಘಟ್ಟ ಬರ್ಕೊಂಡ್ಯಾ? ಹಿಮಾಲಯ, ಮೂರನೇದು ಇಂಡೋ ಬರ್ಮ, ಯಾವುದು? ಇಂಡೋ ಹಿಮಾಲಯ, ಹೌದಾ? ಇನ್ನೊಂದು ಸುಡಾಲ್ಯಾಂಡ್. ಓಕೆನಾ? ಹಾಗಾದ್ರೆ ತಪ್ಪಿದೆ ತಾನೆ? ಹೌದಿಲ್ರಿ? ತಪ್ಪು. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಹೋಗೋಣ. ಪಶ್ಚಿಮ ಘಟ್ಟವು ಜೀವವೈವಿಧ್ಯತೆ ವಿಸ್ತಾರ. ಓಕೆನಾ? ರೈಟಾ? ರೈಟ್. ಹಾಟ್ಸ್ಪಾಟ್ಗಳಲ್ಲಿ ಕನಿಷ್ಠ 1500 ಜಾತಿಯ ನಾಳಿಯ ಸಸ್ಯಗಳನ್ನು, ಸ್ಥಳೀಯ ಪ್ರಭೇದಗಳನ್ನು ಹೊಂದಿರುತ್ತೆ. ದಿಸ್ ಇಸ್ ರೈಟ್. 2 and 3 ರೈಟ್ಸ್. 2 and 3 ರೈಟ್ಸ್. ನೆಕ್ಸ್ಟ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್. ನ್ಯಾಷನಲ್ ಗ್ರೀನ್ಸ್ ಹೌದಾ? ನ್ಯಾಯಮಂಡಳಿ, ಹೌದಾ? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದು ಪ್ರಾರಂಭವಾಗಿದ್ದು 2010ರಲ್ಲಿ. ಹೌದಾ? ಎಷ್ಟರಲ್ರಿ? 2010. ಇದರ ಅಧ್ಯಕ್ಷರು ಯಾರಿರ್ತಾರೆ? ಪ್ರಧಾನಮಂತ್ರಿಯವರು. ಈಗ ಪ್ರಸ್ತುತ ಪ್ರಧಾನಮಂತ್ರಿ ಯಾರಿದ್ದಾರೆ? ದಾದಾ ನಿನ್ ಏನು ಮಾಡ್ಲಿ, ರೆಕಾರ್ಡಿಂಗ್ ಇದೆ, ಎಲ್ಕಂದ್ರೆ ನಿಂದ ಇದೆ ವಾಲ್ಗ. ಓಕೆ, 2010 PM ನರೇಂದ್ರ ಮೋದಿ. ಓಕೆ, ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ. ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ ಅಂತ ಕರಿತೀವಲ್ಲ, ಅದರ ಬಗ್ಗೆ IAS ಕೇಳಿದ್ದಾರೆ, KS ಕೇಳಿದ್ದಾರೆ, FDA ಕೇಳಿದ್ದಾರೆ, PC ಕೇಳಿದ್ದಾರೆ, ಮುಂದೂ ಕೂಡ ಕೇಳ್ತಾರೆ. ಹುಷಾರವಾಗಿ, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪರಿಸರ ಸಂರಕ್ಷಣೆ ಕಾಯ್ದೆ 1986. ಯಾವುದು? ಪರಿಸರ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಬರುತ್ತಾ? ಬರಲ್ಲ. ಹಸಿರು ನ್ಯಾಯ ಮಂಡಳಿ 2010 ಅಡಿಯಲ್ಲಿ. ಅಲ್ಲಿ ಏನಿದೆ ಗೊತ್ತಾ? ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಕಾಯ್ದೆ ಅಂತ ಬರುತ್ತೆ. ರಾಷ್ಟ್ರೀಯ ಹಸಿರು ಮಂಡಳಿ ಆಕ್ಟ್ ಅಡಿಯಲ್ಲಿ ಬರುತ್ತೆ. ರಾಷ್ಟ್ರೀಯ ಹಸಿರು ಮಂಡಳಿ ಅದರ ಅಡಿಯಲ್ಲಿ ಬರುತ್ತೆ. ಪರಿಸರ ಸಂರಕ್ಷಣೆ ಕಾಯ್ದೆಯಲ್ಲಿ ಬರಲ್ಲ. ದಿಸ್ ಇಸ್ ರಾಂಗ್. ನೆಕ್ಸ್ಟ್ ಮಾಲಿನ್ಯ ಬಲಿ ಪಶುಗಳಿಗೆ ಪರಿಹಾರ ಮತ್ತು ಪರಿಹಾರವನ್ನು ನೀಡುವ ಅಧಿಕಾರವನ್ನು ಇದು ಹೊಂದಿದೆ. ರೈಟ್. ಇದನ್ನು ಆದೇಶಗಳು ಮತ್ತು ಬದ್ಧವಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಬಹುದು. ಇದರಲ್ಲಿ ಯಾವುದು ಸರಿಯಾಗಿದೆ? ಇದೆ 2 and 3 ಸರಿ ಇದೆ, 1 ಮಾತ್ರ ಆಗಿದೆ. ಯಾವ್ದು? ಅದೇ ಆಕ್ಟ್ ಅದ್ರ ಅಡಿಯಲ್ಲಿ ಬರುತ್ತೆ. ದಿಸ್ ಇಸ್ ಸ್ಟ್ರಾಟಜಿ. IAS ಎಕ್ಸಾಮ್ ಏನ್ ಕೇಳಿದ ಗೊತ್ತಾ? ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಅಡಿ ಇದೆಯಲ್ಲ, ಇದರಲ್ಲಿ ಯಾವ ಆಕ್ಟ್ಗಳು ಬರ್ತಾವ ಅಂತ ಕೇಳಿದ. ಯಾವ ಆಕ್ಟ್ಗಳು ಬರಲ್ಲ ಅಂತ ಕೇಳ್ತಾನೆ, ಬರ್ತಾವ ಅಂತ ಕೇಳ್ತಾನೆ. ಎಕಾಲಜಿಯಲ್ಲಿ ನಿಮಗೆ ನಾನು ಡಿಸ್ಕಸ್ ಕ್ಲಾಸ್ ಹಾಕ್ತೀನಲ್ಲ, ಎಕ್ಸಾಮಿಗೆ ಇನ್ನ 10 days ಇರ್ತಾವಾಗ ಸಿಲೆಬಸ್ ಮುಗಿಸ್ತೀವಿ, ನೀವು ಓದಾಕ್ ಬಿಡ್ತೀವಿ. ಎಕ್ಸಾಮ್ ಅಲ್ಲಿ ಇನ್ನೊಂದು ತಿಂಗಳಿದ್ದ 20 days ನಾನು KT ಸರ್ ಮಾಡ್ತೀವಿ. ಎಕಾಲಜಿ ಮಾಡಿದಾಗ ಹೇಳ್ತೀನಿ ನಿಮಗೆ. ಸಕ್ಕತ್ತಾಗಿದೆ ಸಬ್ಜೆಕ್ಟ್ ಎಕಾಲಜಿ ಮಾಡಕ್ಕೆ. ಓಕೆ, ಅವಾಗ ಏನಾಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಕ್ಲಾಸ್ ಅಲ್ಲಿ ಇರುತ್ತೆ. ಭಾರತದಲ್ಲಿ ರಾಮ್ಸರ್ ಜೋಗ ಪ್ರದೇಶ 20 days ಅಲ್ಲಿ ನಿಮ್ಮೆಲ್ಲರನ್ನ ಕಿಂಗ್ ಮಾಡಿಸ್ತೀವಿ ಕೇವಲ 20 ದಿನದಲ್ಲಿ.
1500 ಪೇಜ್ ಇದೆ ನೋಟ್ಸ್. ಎಷ್ಟಿದೆ? 1500 ಪೇಜ್. ಡೈಲಿ 100 ಪೇಜ್ ಡಿಸ್ಕಸ್. ಮುಂಜಾನೆ 9 ಗಂಟೆಗೆ ಎಷ್ಟು? ಮುಂಜಾನೆ 9 ಗಂಟೆ ಪ್ರಾರಂಭವಾಗುತ್ತೆ. ಡೈಲಿ 100 ಪೇಜು, 15 ದಿನ ಎಷ್ಟು ಪೇಜ್ ಆಯ್ತು ರೀ? 1500 ಪೇಜ್ ಆಯ್ತು. ಮುಗೀತು, ಫಿನಿಶ್. ಒಂದು ಸಾರಿ ಕಿಟ್ಟಿ ಸರ್ ನಾವು ರಿಕಾಲ್ ಮಾಡಿ ನಿಮಗೆ ಕೊಟ್ಬಿಡ್ತೀವಿ. ಕೇವಲ 15 ಡೇಸಲ್ಲಿ ಇಡೀ ನಿಮಗೆ ಪಿ ಸಿ ಪ್ಯಾಕೇಜ್ ಮುಗಿಯುತ್ತೆ. ಇದನ್ನು ಹೊರತುಪಡಿಸಿ 1 ವರ್ಷ 1.5 ವರ್ಷದ ಕರೆಂಟ್ ಅಫೇರ್ಸ್ ಹೇಳಿದೆ, ಅದು ನಾನು ಮಾಡ್ತೀನಿ, ನಾಗಪ್ಪ ಕೋಳೇಶ್ವರ್ ಕೂಡ ಮಾಡ್ತಾರೆ. ಆಮೇಲೆ 1 ವೀಕ್ ಮೆಂಟಲ್ ಅಬಿಲಿಟಿ ಕ್ಲಾಸ್ ಇದೆ. ಮೆಂಟಲ್ ಅಬಿಲಿಟಿ ಯೂಸ್ ಆಗುತ್ತೆ, ಕರೆಂಟ್ ಅಫೇರ್ಸ್ ಯೂಸ್ ಆಗುತ್ತೆ. ಆಲ್ ಜಿ ಕೆ ಸಬ್ಜೆಕ್ಟ್ ಕಿಟ್ಟಿ ಸರ್ ನಾವು ಇಬ್ಬರೇ ಮಾಡ್ತೀವಿ. ನಿಮಗೆ ಪಿ ಸಿಗೆ ಒಬ್ಬ ಹುಡುಗನು ಕೂಡ ಫೇಲ್ ಆಗಲ್ಲ. ಆ ಥರ ಇದು ಏನಾಗ ಮುಂಜಾನೆ ಸಾಯಂಕಾಲ ನಿಮ್ದು ಏನಿರುತ್ತೆ, ಮಾರ್ಕರ್ ತರಬೇಕು, ಬುಕ್ಸ್ ಕೊಟ್ಟಿರ್ತೀವಿ, ಮಾರ್ಕ್ ಮಾಡ್ಕೋಬೇಕು. ಮಾರ್ಕರ್ ತರಬೇಕು, ಬುಕ್ಸ್ ಕೊಡ್ತೀವಿ, ಮಾರ್ಕ್ ಮಾಡಬೇಕು. ಎಲ್ಲಿ ಬಾಯಪಟ್ಟು ಹಾಕ್ಬೇಕು ಅಂತ ಹೇಳ್ತೀನಿ ಅಲ್ಲಿ ಬಾಯಪಟ್ಟು ಹಾಕಬೇಕು. ಎಲ್ಲಿ ಓದಿ ಅರ್ಥ ಮಾಡ್ಕೋರಿ ಅಂತ ಹೇಳ್ತೀನಿ ಅಲ್ಲಿ ಅರ್ಥ ಮಾಡ್ಕೋಬೇಕು. ಕೇವಲ 15-20 ದಿನದಾಗ ನೀವೆಲ್ಲ ಕಿಂಗ್ ಆಗ್ತೀರ. ಆ ಥರ ಮಾಡಿಸ್ತೀವಿ. ಸ್ವಲ್ಪ ಸಮಾಧಾನ ಇದೆ, ಅವಸರ ಮಾಡಬಾರ್ದು. ಓಕೆ, ಈಗ ಅದೇ ಸ್ಟ್ರಾಟಜಿಯಲ್ಲಿ ಇದ್ದೀವಿ. ಹಾಗಾಗಿ ಎಲ್ಲ ನೋಡಿ. ನೆಕ್ಸ್ಟ್ ಏನಂದ್ರೆ ಇದ್ರ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಸರ್ ಅಂದ್ರೆ ರಾಮ್ಸರ್ ಜೋಗ ಪ್ರದೇಶಗಳು ಕೇಳಿದ್ದಾನೆ. ಏನು ಕೇಳಿದಾನೆ? ರಾಮ್ಸರ್ ಜೋಗ ಪ್ರದೇಶ ಬಗ್ಗೆ ಎಕ್ಸಾಮ್ಗೆ ತುಂಬಾ ಕೇಳ್ತಾನೆ. ಓಕೆ, ಇಲ್ಲಿ ರಾಮ್ಸರ್ ಜೋಗ ಪ್ರದೇಶ ಇದೆಯಲ್ಲ, ಇಲ್ಲಿ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೇಳ. ಭಾರತವು ಏಷ್ಯಾದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ರಾಮ್ಸರ್ ತಾಣಗಳನ್ನು ಹೊಂದಿದೆಯಾ? ಎಸ್, 100 ರಾಮ್ಸರ್ ಪ್ಲೇಸ್ ಹೊಂದಿದೆ 2026 ಇಲ್ಲಿವರೆಗೂ. 100 ಯಾವುದು? ಉತ್ತರ ಪ್ರದೇಶದ ಯಾವುದು? ಉತ್ತರ ಪ್ರದೇಶದ ಜೈಶಂಕರ ಶಂಕರ ಹರ ಹರ ಶಂಕರ ಜೇನ ಇದೆ ನೋಡಿ, ಅದು ಯಾವುದು? ಬರ್ಡ್ ಸೆಂಚುರಿ ಅಂತೆ. ಓಕೆ, ಉತ್ತರ ಪ್ರದೇಶ 100. ಹಾಗಾದ್ರೆ ಅತಿ ಹೆಚ್ಚು ರೈಟ್ ಇದೆ. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ? ಹಾಗಾದ್ರೆ ರಾಮ್ಸರ್ ಸಮಾವೇಶವು ಕಾನೂನುಬದ್ಧವಾಗಿದೆ. ದಿಸ್ ಇಸ್ ಫೈಟ್. ರಾಮ್ಸರ್ ಸಮಾವೇಶವು ಒಂದು ಪ್ರೋಟೋಕಾಲ್. ದಿಸ್ ಇಸ್ ಕಾನೂನಲ್ಲ. ಏನೊಂದು ಪ್ರೋಟೋಕಾಲ್. ಯಾವ್ದ್ರಿ? ಪ್ರೋಟೋಕಾಲ್. ಯಾವ್ದಿದು? ಪ್ರೋಟೋಕಾಲ್. ಇದು ಕಾನೂನುಬದ್ಧವಲ್ಲ, ಕಾನೂನುಬದ್ಧವಿಲ್ಲದ ರಾಮ್ಸರ್ ಪ್ರದೇಶ ಇದು ಮುಗ ಎಲ್ಲ ಕಾನೂನು. ಇಟ್ಸ್ ಪ್ರೋಟೋಕಾಲ್. ಮೈಟ್ರೋಕಾಂಡ್ರಿಯಾ ಕೀಟೋ ಪ್ರೋಟೋಕಾಲ್, ಮೈಟೋಕಾಂಡ್ರಿಯಾ ಪ್ರೋಟೋಕಾಲ್, ಕಾರ್ಬನ್ ಸಿಂಕ್ ಪ್ರೋಟೋಕಾಲ್ಸ್, ಆಮೇಲೆ ಪ್ಯಾರಿಸ್ ಪ್ರೋಟೋಕಾಲ್ಸ್, ಇವೆಲ್ಲ ಪ್ರೋಟೋಕಾಲ್ಸ್ಗಳು ಬರುತ್ತೆ ಹೊರತು ಕಾನೂನುಬದ್ಧಲ್ಲ. ಅದು ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ಸ್, ಕಾನೂನಲ್ಲ. ಹಾಗಾದ್ರೆ ಲೋಕ್ಟಕ್ ಸರೋವರ ಮತ್ತು ಚಿಲ್ಕಾ ಸರೋವರವು ರಾಮ್ಸರ್ ತಾಣಗಳಾಗಿದೆ. ಎಸ್. ಹಾಗಾದ್ರೆ ಸರಿ ಯಾವ್ದ್ರಿ? ರಾಮ್ಸರ್ ಅಂತಂದಾಗ ಇಲ್ಲಿ ಇರಾನ್ ದೇಶದ ಏನ್ರಿ? ಇರಾನ್ ದೇಶದ ರಾಮ್ಸರ್ ಕಾಸ್ಪಿಯನ್ ಸಮುದ್ರ ಬಾಜು ಒಂದು ರಾಮ್ಸರ್ ಒಂದು ಪ್ಲೇಸ್ ಇದೆ. ಆ ಒಂದು ರಾಮ್ಸರ್ ಒಂದು ಊರು, ಒಂದು ಸ್ಥಳದ ಹೆಸರಿಂದಿದೆ. ಅಲ್ಲಿ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ ಸಮ್ಮೇಳನ ಸೇರಿದ್ದು ಯಾವಾಗಂದ್ರೆ 1971 ಫೆಬ್ರವರಿ 2ಕ್ಕೆ. ಫೆಬ್ರವರಿ 2ಕ್ಕೆ ರಾಮ್ಸರ್ ಸಮ್ಮೇಳನ ಸೇರಿದ್ದು. ಅಲ್ಲಿಂದ 2026ವರೆಗೂ ಸುಮಾರು 100 ಪ್ಲೇಸ್ಗಳು ಆ್ಯಡ್ ಆಗಿದ್ದಾವೆ. ಅತಿ ಹೆಚ್ಚು ರಾಮ್ಸರ್ ಸೇರಿದ ಸ್ಥಳ ಅಂದ್ರೆ ಇಟಲಿ ಮತ್ತು ಚೀನಾ ದೇಶದವರಿದ್ದಾರೆ. ಹೌದಾ? ಭಾರತ ದೇಶದಲ್ಲಿ ಎಷ್ಟಿದೆ? 100 ಪ್ಲೇಸ್ಗಳು ಸೇರ್ಪಡೆ ಆಗಿದ್ದಾವೆ. ಹಾಗಾದ್ರೆ ಪ್ರತಿ ವರ್ಷ ಫೆಬ್ರವರಿ 2 ನಾವು ಏನಂತ ಆಚರಣೆ ಮಾಡ್ತೀವಿ? ವಿಶ್ವ ಜೋಗ ಪ್ರದೇಶ ದಿನನಾಗಿ ಆಚರಣೆ ಮಾಡ್ತೀವಿ. ಓಕೆ, ಹಾಗಾದ್ರೆ ಭಾರತದ ರಾಮ್ಸರ್ ಸಮಾವೇಶದಲ್ಲಿ ಭಾರತದ ರಾಮ್ಸರ್ ಜೋಗ ಪ್ರದೇಶದ ಪ್ರೋಟೋಕಾಲ್ನಲ್ಲಿ ಯಾವಾಗ ಸಿಗ್ನೇಚರ್ ಹಾಕಿತ್ತು ಅಂತ ಎಕ್ಸಾಮಿಗೆ ಕೇಳಿದ? 1981ರಲ್ಲಿ ಸಿಗ್ನೇಚರ್ ಹಾಕಿದ್ದು. 1982ರಲ್ಲಿ ಭಾರತ ದೇಶವು ರಾಮ್ಸರ್ ಪ್ರದೇಶಕ್ಕೆ ಸಿಗ್ನೇಚರ್ ಹಾಕಿದಾರಂದ್ರೆ
ರಾಮ್ಸರ್ ಪ್ರದೇಶಕ್ಕೆ ಸಿಗ್ನೇಚರ್ ಹಾಕಿದಾರಂದ್ರೆ ಆ ಸಂದರ್ಭದಲ್ಲಿ ಭಾರತದ 2 ಪ್ಲೇಸ್ಗಳು ಸೇರ್ಪಡೆ ಆಗ್ತಾವ. ಒಂದು ಒಡಿಶಾದ ಚಿಲ್ಕಾ, ಯಾವುದು ಒರಿಸ್ಸಾ. ಇನ್ನೊಂದು ಕಿಯೋಲಾಡಿಯೋ, ಏನ್ರಿ ಕಿಯೋಲಾಡಿಯೋ ಯಾವುದು ರಾಜಸ್ಥಾನ್. ಕಿಯೋಲಾಡಿಯೋ ಭರತ್ಪುರ್ ಪಕ್ಷಿಧಾಮ, ರಾಜಸ್ಥಾನ್. ಕಿಯೋಲಾಡಿಯೋ ಭರತ್ಪುರ್ ಪಕ್ಷಿಧಾಮ ರಾಜಸ್ಥಾನ್. 2 ಪ್ರದೇಶಗಳು ಮೊದಲ ಬಾರಿಗೆ ಭಾರತ ಪರವಾಗಿ 1981ರಲ್ಲಿ ರಾಮ್ಸರ್ ಸೈಟ್ಗೆ ಆಡ್ ಆಗುತ್ತೆ. ಈ 2 ಪ್ರದೇಶಗಳಿಗೆ ಮ್ಯಾಟ್ರಿಯಲ್ ರಿಕಾರ್ಡ್ಗಳಿಗೆ ಕೂಡ ಸೇರ್ಪಡೆ ಆಗುತ್ತೆ. ಹಾಗಾಗಿ ಇವು ರಾಮ್ಸರ್ ಪ್ರದೇಶಗಳು ಗೊತ್ತಿರಬೇಕು. ಹಾಗಾದ್ರೆ ನನ್ನ ಕ್ವಶನ್ಸು 2026ರಲ್ಲಿ ರಾಮ್ಸರ್ ಸಮಾವೇಶದ ಅಂತಾರಾಷ್ಟ್ರೀಯ ದಿನ ಇದೆಯಲ್ಲ, ಅದರ ಥೀಮ್ಸ್ ಏನು? ಅದರ ಥೀಮ್ ಏನು? ನಮ್ಮವ್ವ ಫೋನ್ ಮುಡ್ತಲ್ಲ ಥೀಮ್ಸ್ ಮುಚ್ಚೋದಕ್ಕೆ ಗೊತ್ತಿದೆಯಾ? ಎಕ್ಸಾಮ್ ಬರುವಂತ ಕ್ವಶನ್ಸ್, ಕರೆಂಟ್ ಅಫೇರ್ಸ್. ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ದಿನಗಳ ಬಗ್ಗೆ ಕ್ಲಾಸ್ ಮಾಡಿನೋ ಇಲ್ಲ? ಮಾಡಿನೋ ಇಲ್ಲ? ಮತ್ತೆ ಏನ್ ಮಾಡ್ತಾ ಇದ್ರಿ? 45 ಇದು 45 ಅಂತಾನೆ. ಈಗ ಯಾವ್ದು ಬರ್ಬೇಕು? ಓಕೆ. ಹಾಗಾಗಿ ಅದರ ಥೀಮ್ಸ್ ಏನಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. ಕೆಳಗಿನವುಗಳಲ್ಲಿ ಭಾರತದ ಕಾಡುಗಳಲ್ಲಿ ಯಾವ ಪ್ರಭೇದ ಇದೆ ಅಂತ ಅನ್ಬೇಕು. ಯಾವುದು ಅಂತ ಹಾಕಿದೆ, ಏನ್ ಮೆಜೆಸ್ಟ್ ಮಾಡ್ಕೊಳ್ಳಿ. ಯಾವ್ದಿದೆ? ಆನೆ ಬಂತೊಂದ ಆನೆ ಇಲ್ಲಿಗೆ ಯಾಕೆ ಬಂತು ಹೇಳ್ರು? ಭಾರತದ ಕಾಡುಗಳಲ್ಲಿ ಪ್ರಮುಖ ಪ್ರಭೇದ ಅಂದ್ರೆ ಆನೆ. ಅದು ಹೆಂಗೆ ಅಂತಂದ್ರೆ ಅದು ಹಂಗೆ ಕಾಡುಗಳು. ಹಾಗಾದ್ರೆ ಇಲ್ಲಿ ಹುಲಿ ಯೋಜನೆ, ಸಿಂಹ ನೋಡ್ರಿ ಕೇಳಿ. 1972ರಲ್ಲಿ 1972 ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿತ್ತು. ನಂತರ 1972 ನಂತರ ಏನಾಗತ್ತಂದ್ರೆ ಹುಲಿ ಯೋಜನೆ 1973ರಲ್ಲಿ ಏಪ್ರಿಲ್ 1ಕ್ಕೆ ಹುಲಿ ಯೋಜನೆ ಮಾಡಿ ಅವಾಗ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿ ಮಾಡಿದ್ರು. ಆನೆ ಅನ್ನೋದು ಭಾರತ ದೇಶದ ಜಲಚರ ಪ್ರಾಣಿ. ಹೌದಾ? ಜಲಚರ ಪ್ರಾಣಿ. ಡಾಲ್ಫಿನ್. ಆನೆ ಅನ್ನೋದು ಕೇಳಿಲಿ. ಆನೆ ಅನ್ನೋದು ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾದ ಪ್ರಾಣಿ. ಒಂದು ಆಫ್ರಿಕನ್ ಆನೆ. ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾದ ಪ್ರಾಣಿ ಅಂದ್ರೆ ಅದು ಆಫ್ರಿಕನ್ ಪ್ರಾಣಿ. ಸಸ್ತಾನಿ ಅಂತ ಬಂದಾಗ ನೀಲಿ ತಿಮಿಂಗಲ. ದಿಸ್ ಇಸ್ ಪಾಯಿಂಟ್. ಚಿರತೆ ಅತ್ಯಂತ ವೇಗವಾಗಿ ಓಡುವಂತ ಪ್ರಾಣಿ. ಕೆಳಗಿನ ಯಾವ ಅನಿಲವು ಅತಿ ಹೆಚ್ಚು ಜಾಗತಿಕ ತಾಪಮಾನ ಏರಿಕೆ ಸಾಮರ್ಥ್ಯವನ್ನು ಹೊಂದಿದೆ? ಜಾಗತಿಕ ತಾಪಮಾನ ಅಂದ್ರೆ ಏನು? ಗ್ಲೋಬಲ್ ವಾರ್ಮಿಂಗ್. ದ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀತೀವಿ. ಜಾಗತಿಕ ತಾಪಮಾನಕ್ಕೆ ಅತಿ ಹೆಚ್ಚು ಯಾವ ಅನಿಲ ಅತಿ ಹೆಚ್ಚು ಅಂತ ಕೇಳಿದ್ರೆ ಯಾವ್ದ್ರಿ? ಯಾವುದು ಅತಿ ಹೆಚ್ಚು? ಹೆಚ್ಚಲ್ಲಿ ನೀರು ಇರುತ್ತೆ, ನೀರಾವಿ. ಬಟ್ ನೀರಾವಿ ಕೊಟ್ಟಿಲ್ಲ ಇಲ್ಲಿ. ನೀರಾವಿ ಇಲ್ಲ. ಅತಿ ಹೆಚ್ಚು ಇರೋದು ನೀರಾವಿ. ಅತಿ ಹೆಚ್ಚು ಯಾವ್ದಿದೆ? ಸೈನ್ಸ್ ಸ್ಟೂಡೆಂಟ್ಸ್, ಯಾವ್ದಿದೆ ಅತಿ ಹೆಚ್ಚು? ನೀರಾವಿ. ಹೌದಾ? ಅದು ಆದ ನಂತರ ಯಾವುದು ಅಂದ್ರೆ ಸಲ್ಫರ್ ಹೆಕ್ಸ್ಕ್ಲೋರೈಡ್ ಅಂತೆ. ಸಲ್ಫರ್ ಎಕ್ಸ್ಕ್ಲೋರೈಡ್. ಅದು ಆದ ನಂತರ ಇಂಗಾಲ ಡೈಆಕ್ಸೈಡ್. ಥರ್ಡ್, ಫೋರ್ತ್. ಫಸ್ಟ್ ನೀರಾವಿ. ಅದಕ್ಕೆ ನಿಮಗೆ ಅಲ್ಲಿ ಕಾಕಾಗಿಟ್ಟಿದ್ದಾನೆ ಇಂಗಾಲ ಡೈಆಕ್ಸೈಡ್. ಯಾಕಿಟ್ಟಾನೆ ಹೇಳಿ? ಎಕ್ಸಾಮ್ ಹಾಲಲ್ಲಿ ಇರುವ 99% ಹುಡುಗ ಇಂಗಾಲದ ಡೈಆಕ್ಸೈಡ್ ಹಾಕ್ತಾರೆ. ನೀನ್ ಅದೇ ಹಾಕಿದ್ಯಾ? ಅದಕ್ಕೆ ನಿಮ್ಮಂತರ ಬಕರೆಗಳು, ನಿಮ್ಮಂತರ ಕುರಿಗಳು ಇರ್ತಾರಂತ ಒಂದು ಫಸ್ಟ್ ಆಪ್ಷನ್ಸ್ ಕೊಟ್ಟಿರ್ತಾನೆ. ಓಕೆ. ಪರಿಸರದ ಹೆಜ್ಜೆ ಗುರುತು
ಪರಿಸರದ ಹೆಜ್ಜೆ ಗುರುತು ಎಂಬ ಪದ ಇವುಗಳಲ್ಲಿ ಸೂಚಿಸುತ್ತದೆ. ಮಾತಾಡ್ಬೇಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಪರಿಸರದ ಹೆಜ್ಜೆ ಗುರುತು ಎಂಬ ಪದ ಇವುಗಳಿಗೆ ಸೂಚಿಸುತ್ತದೆ. ಜಾಗತಿಕವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಅಗತ್ಯ ಇರುವ ಅರಣ್ಯ ಪ್ರದೇಶ, ಇವುಗಳನ್ನು ಉಳಿಸಿಕೊಳ್ಳಲು ಅಗತ್ಯ ಇರುವ ಭೂಮಿಯ ವಿಷಯದಲ್ಲಿ ಅಳಿಯಲಾರದ ಮಾನವ ಚಟುವಟಿಕೆಗಳು ಪರಿಣಾಮ, ಒಂದು ಪ್ರದೇಶದಲ್ಲಿ ಮತ್ತು ಅಳಿವಿನಂಚಿನಿರುವ ಪ್ರಭೇದಗಳು ಸಂಖ್ಯೆ, ಕೈಗಾರಿಕೆಗಳಿಗೆ ಉತ್ಪಾದನೆ ಆಗುತ್ತಿರುವುದು, ಇವೆಲ್ಲ ಯಾವುದಂತಂದ್ರೆ ಇವುಗಳಲ್ಲಿ ಬಿ ಸರಿಯಾದದ್ದು. ನೆಕ್ಸ್ಟ್ ಇಲ್ಲಿ ಬನ್ನಿ, ಕೆಳಗಿನವುಗಳಲ್ಲಿ ಯಾವ್ದ್ರಿ? ಕೆಳಗಿನವುಗಳಲ್ಲಿ ಯಾವ ಸಂರಕ್ಷಿತ ಪ್ರದೇಶವು ಒಂದು ಕೇಂಡ ಮೃಗಕ್ಕೆ ಹೆಸರುವಾಸಿಯಾಗಿದೆ? ಯಾವುದು? ಕಾಜಿರಂಗ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಬರುತ್ತೆ ಅಂತ ಹೇಳಿದೆ? ಆಸಾಮು. ಆಮೇಲೆ ಗಿರ್ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಬರುತ್ತೆ? ಗುಜರಾತ್ ರಾಜ್ಯ. ಗಿರ್ ರಾಷ್ಟ್ರೀಯ ಉದ್ಯಾನವನ ಎದಕ್ಕೆ ಫೇಮಸ್ ಆಗಿದೆ? ಎದಕ್ಕೆ? ಯಾವುದಕ್ಕೆ? ಸಿಂಹಗಳಿಗೇನೋ ನೋಡ್ರಿ. ಆಮೇಲೆ ಪೆರಿಯ ರಾಷ್ಟ್ರೀಯ ಉದ್ಯಾನ ಎದಕ್ಕೆ ಫೇಮಸ್ ಅದ? ಕೇರಳ. ಎಲ್ಲಿ? ಕೇರಳ್ಸ್. ಆಮೇಲೆ ಬಾಂಧವಗಢ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಕಂಡು ಬರುತ್ತಾ? MP ಮಧ್ಯಪ್ರದೇಶ್. ದಿಸ್ ಇಸ್ ಇಂಪಾರ್ಟೆಂಟ್ ನೋಡಿ. ಈಗ ನೀವು ನಾಳೆ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ಸ್ ಕೇಳ್ತಾನೆ? ಒಂದಿಶಿ ಬರೀ ದ ಮ್ಯಾಚ್ ದ ಫಾಲೋವಿಂಗ್ ಕೇಳ್ಬಿಡ್ತಾನೆ. ಏನಂತಂದ್ರೆ ಒಂದು ಕಡೆ ಎಲ್ಲಾ ರಾಷ್ಟ್ರೀಯ ಉದ್ಯಾನ, ಇನ್ನೊಂದು ಕಡೆ ಸ್ಟೇಟ್ ಕೊಟ್ಬಿಡ್ತಾನೆ. ಹಾಗಾಗಿ ನಿಮ್ಗೆಲ್ಲ ಗೊತ್ತಿರಬೇಕು. ಸ್ಪೆಸಿಫಿಕ್ ಆಗಿ ಕೇಳಿದ್ದಾನೆ, ಹೌದಾ? ಕೇಂಡ ಮೃಗ ಕೇಳಿದಾನೆ ಅವನು. ಆಗ ಆಸಾಂ ರಾಷ್ಟ್ರೀಯ ಉದ್ಯಾನ ಅಲ್ಲ, ತುಂಬಾ ಫೇಮಸ್. ಈಗ ನಾಳೆಗೆ ನಮ್ಮ ಕರ್ನಾಟಕದಲ್ಲಿ ಕೇಳ್ತಾನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಎದಕ್ಕೆ ಫೇಮಸ್ ಅಂತ ಕೇಳ್ಬಿಡ್ತಾನೆ. ಹುಲಿಗಳಿಗೆ ಫೇಮಸ್. ಯಾಕಂತಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿ 150ಕ್ಕಿಂತ ಹೆಚ್ಚು ಹುಲಿಗಳು ಇದಾವೆ. ಓಕೆನಾ? ನೆಕ್ಸ್ಟ್ ಬನ್ನಿ, ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೋಕಾಲ್ಸ್? ಹೌದಾ? ಪ್ರೋಟೋಕಾಲ್ಸ್ ಹೌದಾ? ಯಾವುದು? ಓಜೋನ್ ಪದರಕ್ಕೆ ರಕ್ಷಣೆ ಸಂಬಂಧಪಟ್ಟದ್ದು. ಯಾವುದು? ಮ್ಯಾಂಟ್ರಿಯಲ್ ಪ್ರೋಟೋಕಾಲ್. ದಿಸ್ ಇಸ್ ಮ್ಯಾಂಟ್ರಿಯಲ್. ನೋಡಿ, ಕೆನಡಾ ದೇಶದ ಯಾವ ದೇಶ ರೀ? ಕೆನಡಾ ದೇಶದ ಮ್ಯಾಂಟ್ರಿಯೋಲ್ ಎಂಬ ಸ್ಥಳದಲ್ಲಿ 1987ರಲ್ಲಿ ಕೆನಡಾದ ಮ್ಯಾಂಟ್ರಿಯೋಲ್ ಎಂಬ ಶಿಷ್ಟಾಚಾರ ನಡೀತಲ್ಲ, ಆ ಸಂದರ್ಭದಲ್ಲಿ ಸೆಪ್ಟೆಂಬರ್ ಯಾವಾಗ್ರಿ? ಸೆಪ್ಟೆಂಬರ್ 16ಕ್ಕೆ ಈ ಸಮ್ಮೇಳನ ಸೇರ್ತಾರೆ. ಈ ಸಮ್ಮೇಳನ ಸೆಪ್ಟೆಂಬರ್ 16ಕ್ಕೆ ಸೇರುವುದರಿಂದ ಇಲ್ಲಿ ಏನ್ ಮಾಡ್ತಾರಂದ್ರ ಅಂತಾರಾಷ್ಟ್ರೀಯ ಓಜೋನ್ ದಿನನಾಗಿ ಆಚರಣೆ ಮಾಡುತ್ತಾರೆ. ಏನಂತ ಆಚರಣೆ ಮಾಡ್ತಾರೆ? ಅಂತಾರಾಷ್ಟ್ರೀಯ ಓಜೋನ್ ದಿನನಾಗಿ ಆಚರಣೆ ಮಾಡುತ್ತಾರೆ. ಗೊತ್ತಿರಬೇಕು ಪ್ರತಿ ವರ್ಷ. ಇದು ಬಹಳ ಇಂಪಾರ್ಟೆಂಟು. ಇದು ಎದಕ್ಕೆ ಸಂಬಂಧಿಸಿದ್ರಿ? ಓಕೆ, ನೆಕ್ಸ್ಟ್ ನೋಡಿ, ಕ್ಯೋಟೋ ಪ್ರೋಟೋಕಾಲ್ಸ್ 1997. ಮಾತಾಡಬೇಡ್ರಿ, ಮಾತಾಡಿದ್ರೆ ಫೇರ್ ನಿಲ್ಲಿದು ಕೊಡ್ತೀನಿ. ಮತ್ತು 1997ರಲ್ಲಿ ನೋಡಿದಾಗ ನೋಡಿ, ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಯಾವುದು? ಕ್ಯೋಟೋ ಪ್ರೋಟೋಕಾಲ್. ಕ್ಯೋಟೋ ಪ್ರೋಟೋಕಾಲ್ ಇದು ಸಂಬಂಧಪಡುತ್ತೆ ಕ್ಲೈಮೇಟ್ ಚೇಂಜ್ ಬಗ್ಗೆ. ಸೊ ಯಾವುದಕ್ಕೆ? ಸೊ ಹವಾಮಾನ, ಜಾಗತಿಕ ತಾಪಮಾನ ಅಥವಾ ಹವಾಮಾನ, ಕ್ಲೈಮೇಟ್ ಸಂಬಂಧಪಡುತ್ತೆ. ಅದೇ ರೀತಿಯಾಗಿ ನೋಡಿ, ನಗೋಯಾ ಶಿಷ್ಟಾಚಾರ ಸಂಬಂಧಪಡುವುದು 2010ರಲ್ಲಿ. ಎಲ್ಲಿ? 2010ರಲ್ಲಿ. ಆಮೇಲೆ ಕಾರ್ಟ್ಜೆನ್ ಶಿಷ್ಟಾಚಾರ ಸಂಬಂಧಪಡುವುದು 2000ದಲ್ಲಿ. ಇವೆಲ್ಲ ಎದಕ್ಕೆ ಸಂಬಂಧಪಟ್ಟತ್ತೆ, ಏನೇನು ವಿಶೇಷತೆಗಳು ಒಂದ್ಸಾರಿ ನೋಡ್ಕೋಬೇಕು. ಇವು 4 ತುಂಬಾ ಇಂಪಾರ್ಟೆಂಟು. ದಿಸ್ ಇಸ್ ಎಕ್ಸಾಮ್ ಪಾಯಿಂಟ್ಗೆ ತುಂಬಾ ನಿಮಗೆ ಎಕಾಲಜಿ ಎಲ್ಲ ನಿಮ್ಮ ಎಕಾಲಜಿ ಹೇಳಿದಾರಲ್ಲ, ಇವೆಲ್ಲ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರಿಲ್ಲ. ಮತ್ತೆ ಹೆಂಗ ಆನ್ಸರ್ ಮಾಡ್ಬೇಕು ನೀವು? ತೆಲ್ಲಿಗೆ ಮಳೆ ಹೊಡಿಬೇಕು. ನಿಮಗೆ ಏನು ಹೊಡಿಬೇಕು? ಮಳೆ. ಅವಾಗ ಶಾಣರಾಗ್ತೀರ. ಸಿಂಧೂ ಕಣಿವೆ. ಹೌದಾ? ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಪಟ್ಟಂತೆ ಒಂದು 5 ನಿಮಿಷ ಬ್ರೇಕ್ ಕೊಡೋಣವಾ? ಒಂದು 5 ನಿಮಿಷ ಬ್ರೇಕ್ ಕೊಡ್ತೀನಿ. ಯಾರು ಎದ್ದೋಗಂಗಿಲ್ಲ. ಮಳೆ ಬರ್ತಾ ಇದೆ. 50 ಕ್ವಶನ್ಸ್ ಈಗಾಗಿದೆ. ಇನ್ನು 50 ಕ್ವಶನ್ಸ್ 1 ಅವರ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ 15 ಮೆಂಟಲ್ ಬೆಟ್ಟಿ ಇದೆ. ಮೆಂಟಲ್ ಬೆಟ್ಟಿ ನಾನು ಮಾಡಲ್ಲ ಸಪ್ರೇಟ್ ಆಗಿ. ಸೊ ಉಳಿಕಿದೆಲ್ಲ ಜಿಕೆ ಮುಗಿಸ್ಬಿಡ್ತೀನಿ. ಇನ್ನೊಂದು 40-45 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಯಾರು ಎದ್ದೋಗಂಗಿಲ್ಲ, ದಯವಿಟ್ಟು ಹೋಗಿ 5 ನಿಮಿಷ ಬ್ರೇಕ್ ತೊಗೊಂಡ್ಬನ್ನಿ.